ನಿರ್ದೇಶಕರು ಚಿಣ್ಣರ ಸಿಹಿಮೊಗೆ 2026 ಇವ್ರಿಗೂ ಸಹ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮುಖಾಂತರ ಬರಮಾಡ್ಕೊಳ್ಳೋಣ. ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಕೋರಿ, ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಂಗಾಯಣ ಶಿವಮೊಗ್ಗ ಸಹಕಾರ, ಕಡೆಕೊಪ್ಪಳ ಪ್ರತಿಷ್ಠಾನ ರಿಜಿಸ್ಟರ್ ಶಿವಮೊಗ್ಗ ಇವರು ಆಯೋಜಿಸಿರ್ತಕ್ಕಂಥ ಚಿಣ್ಣರ ಸಿಹಿಮೊಗೆ 2026 ಮಕ್ಕಳ ಬೇಸಿಗೆ ರಂಗ ಶಿಬಿರ, ಇದು ದಿನಾಂಕ 14/4/2026ರಿಂದ ಇವತ್ತು 3/5/2026 ಒಂದು ಮಕ್ಕಳ ರಂಗ ಬೇಸಿಗೆ ಶಿಬಿರ ನಡೆದಿರುತ್ತೆ. ಆ ಶಿಬಿರದ ಕೊನೆಯ ಹಂತ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಲಿಕ್ಕೆ ಆಡಳಿತಾಧಿಕಾರಿಗಳು ರಂಗಾಯಣ ಶಿವಮೊಗ್ಗ ಡಾಕ್ಟರ್ ಶೈಲಜಾ AC ಮೇಡಮ್ ಅವರು ಈಗ ನಿಮ್ಮ ಮುಂದೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಬೇಕು ಅಂತ ಅವರನ್ನು ನಾವು ಬರಮಾಡ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ರಂಗಾಯಣ ಶಿವಮೊಗ್ಗ ಪ್ರತಿ ವರ್ಷವೂ ಕೂಡ ಮಕ್ಕಳ ಬೇಸಿಗೆ ಶಿಬಿರವನ್ನು ಆಯೋಜಿಸ್ತಾ ಬಂದಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರತಿ ವರ್ಷ ಕೂಡ ನಾವು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ಮುಖ್ಯ ಆದ್ಯತೆಯಾಗಿ ರಂಗಭೂಮಿ ಚಟುವಟಿಕೆಗಳಿಗೆ ನಾವು ಒಲವನ್ನು ತೋರಿಸ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಅದೇ ರೀತಿ 6 ನಾಟಕಗಳು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗೂ ಬೇರೆ ಬೇರೆ ಚಟುವಟಿಕೆಗಳನ್ನು ಕಲೆಗೆ ಸಂಬಂಧಪಟ್ಟಂತೆ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಈಗಾಗಲೇ 20 ದಿನಗಳ ಶಿಬಿರದಲ್ಲಿ ಮಕ್ಕಳು ಬಹಳ ಖುಷಿಯಾಗಿ ಸಮಯವನ್ನು ಕಲಿಕೆ ಜೊತೆಗೆ ಕಳೆದಿದ್ದಾರೆ. ಇನ್ನೇನು 20 ದಿನಗಳು ಹೆಂಗೆ ಕಳೀತು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಕೊನೆ ಸಮಾರೋಪ ಹಂತಕ್ಕೆ ಬಂದಿದ್ದೀವಿ. ಈ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಂಗಾಯಣ ಶಿವಮೊಗ್ಗದ ನಿರ್ದೇಶಕರಾದಂತಹ ಶ್ರೀ ಪ್ರಸನ್ನ ಡಿ ಸಾಗರ ಅವರು ವಹಿಸ್ಕೊಂಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಸಮಾರೋಪ ನುಡಿಗಳನ್ನು ಆಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಡಿಂಗ್ರಿ ನರೇಶ್ ಅವರು, ರಾಯಚೂರು, ಸದಸ್ಯರು ರಂಗ ಸಮಾಜ, ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರು. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಆರ್ ಮೋಹನ್ ಕುಮಾರ್ ಅವರು, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಇವರು ಇನ್ನೇನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಅವರು, ಅಧ್ಯಕ್ಷರು, ಕಡೆಕೊಪ್ಪಳ ಪ್ರತಿಷ್ಠಾನ. ಇವರು ಪ್ರತಿ ವರ್ಷ ನಮ್ಮ ರಂಗಾಯಣ ಶಿವಮೊಗ್ಗದ ಎಲ್ಲ ಚಟುವಟಿಕೆಗಳು ಕೂಡ ಸಾಧ್ಯ ಆದಷ್ಟು ಪ್ರಾಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಶಿಬಿರದಲ್ಲಿ ಆದಂತಹ ಹಲವಾರು ಚಟುವಟಿಕೆಗಳಿಗೆ ಧನ ಸಹಾಯ ಕೂಡ ಮಾಡಿದ್ದಾರೆ. ಹಾಗೆ ಈ ಶಿಬಿರದಲ್ಲಿ ಆದಂತಹ ಸೂರ್ಯ ಚಂದ್ರ ನಾಟಕದ ಪ್ರಾಯೋಜಕರು ಕೂಡ ಅವರಾಗಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಷ್ಟು ದಿನಗಳ ಶಿಬಿರದ ನಿರ್ದೇಶಕರಾದಂತಹ ಶ್ರೀಯುತ ಎಂ ಮಧು ಅವರು ನಮ್ಮ ಜೊತೆ ಇದ್ದಾರೆ. ಇಷ್ಟು ದಿನಗಳ ಕಾಲ ಅವರು ಒಟ್ಟು 12 ಜನ ನಿರ್ದೇಶಕರು, ಸಹ ನಿರ್ದೇಶಕರನ್ನು ಒಳಗೊಂಡಂತೆ 20 ದಿನಗಳ ಈ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಕ್ಕಳನ್ನು ತರಬೇತಿಗೊಳಿಸೋದಕ್ಕೆ ನಮಗೆ ಪ್ರತಿ ವರ್ಷ ರಂಗಭೂಮಿ ತರಬೇತಿಯನ್ನು ಹೊಂದಿದವರು, ಹಾಗೆ ಮಕ್ಕಳ ಬಗ್ಗೆ ತಿಳ್ಕೊಂಡಿರಬೇಕು, ಮಕ್ಕಳ ಸೈಕಾಲಜಿನೇ ಅರ್ಥ ಮಾಡಿಕೊಂಡು ಆ ಶಿಬಿರವನ್ನು ಮತ್ತು ಚಟುವಟಿಕೆಗಳನ್ನು ಆಯೋಜಿಸುವಂತಹ ತರಬೇತುದಾರರನ್ನೇ ರಂಗಾಯಣ ಶಿವಮೊಗ್ಗ ಪ್ರತಿ ವರ್ಷ ಹುಡುಕುತ್ತೆ. ಈ ವರ್ಷ ಸಹ ಹಲವಾರು ತರಬೇತಿ ಕೇಂದ್ರಗಳಲ್ಲಿ ಅವರು ರಂಗಭೂಮಿ ತರಬೇತಿ ಪಡೆದಂತಹ ಸಾಣೆಹಳ್ಳಿ ಆಗಿರ್ಬೋದು, ನೀನಾಸಮ್ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ರಂಗಭೂಮಿ ತರಬೇತಿ ಪಡೆದಂತಹ ಕಲಾವಿದರನ್ನೇ ನಾವು ಈ ವರ್ಷ ಕೂಡ ಮೆಂಟರ್ಸ್ ಆಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಒಟ್ಟು 12 ಜನ ಕಲಾವಿದರು ನಮ್ಮ ಜೊತೆ ಇದ್ದರು. ಹಾಗೆ ಸಂಗೀತದಲ್ಲಿ ಉಮೇಶ್ ಪತ್ತಾರ್ ಮತ್ತು ಪ್ರಕಾಶ್ ಬಡಿಗೇರ್ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ಇವರೆಲ್ಲರಿಗೂ ಕೂಡ ನಾನು ರಂಗಾಯಣ ಶಿವಮೊಗ್ಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಲುವಂಥವರು ನಮ್ಮ ರಂಗಾಯಣ ಶಿವಮೊಗ್ಗದ ಸಿಬ್ಬಂದಿ ವರ್ಗದವರು. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಪೋಷಕರು,
ರಂಗಾಯಣ ಶಿವಮೊಗ್ಗದ ಮೇಲಿನ ಅಭಿಮಾನದಿಂದ ತಾವೆಲ್ಲರೂ ಕೂಡ ವರ್ಷ ಬೇರೆ ಎಲ್ಲೇ ಶಿಬಿರಗಳು ನಡೀತಾ ಇದ್ದರೂ ಕೂಡ ಒಂದು ಗುಣಾತ್ಮಕವಾದಂತಹ ಕಲಿಕೆ ಜೊತೆಗೆ ಇಲ್ಲಿ ಶಿಬಿರ ನಡೆಯುತ್ತೆ ಅನ್ನೋ ಕಾರಣಕ್ಕೆ ತಮ್ಮ ಮಕ್ಕಳನ್ನು ಇಲ್ಲಿಗೇ ನೀವು ಸೇರಿಸ್ತಾ ಬಂದಿದ್ದೀರಾ. ತಮ್ಮೆಲ್ಲರ ಅಭಿಮಾನಕ್ಕೆ ನಾನು ರಂಗಾಯಣ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಹಳ ಮುಖ್ಯವಾಗಿ ಮಕ್ಕಳು ಕೂಡ ಇಲ್ಲದೆ ನಮಗೆ ಕ್ಯಾಂಪ್ ಮಾಡೋಕ್ಕಾಗಲ್ಲ. ಅವರೇ ಕೇಂದ್ರ ಬಿಂದುಗಳು. ಅವರು ಇಷ್ಟು ದಿನಗಳ ಕಾಲ ಇಲ್ಲಿ ಇದ್ದು ಆಡಿ ಕುಣಿದು ನೆಲೆದು ರಂಗಭೂಮಿ ಚಟುವಟಿಕೆಯಲ್ಲಿ ತೊಡಗಿರೋದು ಮಾತ್ರ ಅಲ್ಲ, ಇದರಿಂದ ಒಂದು ಶಿಬಿರದಿಂದ ಹಲವಾರು ಪ್ರಯೋಜನಗಳು ಕೂಡ ಇದ್ದಾವೆ. ಒಂದು ಹಿಂಜರಿಕೆ ಇರುವಂತಹ ಮಗು ಮುಂದೆ ಬರೋದಾಗಿರ್ಬೋದು, ನಾಯಕತ್ವವನ್ನು ವಹಿಸ್ಕೊಳ್ಳೋದಾಗಿರ್ಬೋದು, ಗುಂಪಿನಲ್ಲಿ ಬೆರೆಯುವಂಥದ್ದಾಗಿರ್ಬೋದು, ಹೀಗೆ ಹಲವಾರು ವಿಷಯಗಳನ್ನು ಮಕ್ಕಳು ಶಿಬಿರದಲ್ಲಿ ಕಲಿತಾರೆ. ಹಾಗಾಗಿ ಆ ಮಕ್ಕಳು ನಮ್ಮ ಜೊತೆ ಇದ್ದು ಇಷ್ಟು ದಿನ ರಂಗಾಯಣ ಶಿವಮೊಗ್ಗ ಏನು ಕಲರವದಿಂದ ಕೂಡಿತ್ತು, ಇನ್ನು ನಾಳೆಯಿಂದ ರಂಗಾಯಣ ಶಿವಮೊಗ್ಗ ಸ್ವಲ್ಪ ದಿನ ಮೌನವಾಗಿರುತ್ತೆ. ಹಾಗಾಗಿ ಆ ಮಕ್ಕಳಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಧ್ಯಮದ ಮಿತ್ರರು ಕೂಡ ನಮ್ಮ ರಂಗಾಯಣ ಶಿವಮೊಗ್ಗದ ಚಟುವಟಿಕೆಗಳನ್ನು ನಿರಂತರವಾಗಿ ಅವರು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಬಂದಿದ್ದಾರೆ. ಪತ್ರಿಕೆ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು, ಆ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ರಂಗಾಯಣ ಶಿವಮೊಗ್ಗದ ಕಾರ್ಯಚಟುವಟಿಕೆಗಳಿಗೆ ರೆಪರ್ಟ್ರಿ ಕಲಾವಿದರು ಕೂಡ ಮಧುಸೂದನ್ ಅವರು ರಂಗಸಜ್ಜಿಕೆಯಲ್ಲಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರು ಇವರೆಲ್ಲರೂ ಸಹಕರಿಸಿದ್ದಾರೆ. ಒಟ್ಟಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಷ್ಟು ದಿನಗಳ ಕಾಲ ನಮ್ಮ ಶಿಬಿರಕ್ಕೆ ಸಹಕರಿಸಿದಂತಹ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ, ನಾಟಕಗಳು ಇದ್ದಾವೆ, ತಾವೆಲ್ಲರೂ ಕಾಯ್ತಾ ಇದ್ದೀರಾ, ಹಾಗಾಗಿ ತಡ ಮಾಡೋದಿಲ್ಲ, ಬೇಗ ಸಭಾ ಕಾರ್ಯಕ್ರಮವನ್ನು ಮುಗಿಸೋದ್ರಿಂದ ನಾನು ಇಲ್ಲಿಗೆ ನನ್ನ ಸ್ವಾಗತ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತುಂಬ ಸೊಗಸಾಗಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಿರ್ತಕ್ಕಂಥ ಡಾಕ್ಟರ್ ಶೈಲಜಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಕಾರ್ಯಕ್ರಮದ ಮುಂದಿನ ಹಂತ ಸಮಾರೋಪ ನುಡಿಗಳನ್ನು ಮಾತಾಡಲಿಕ್ಕೆ ಇವತ್ತು ಶ್ರೀ ಡಿಂಗ್ರಿ ನರೇಶ್ ಸರ್, ಸದಸ್ಯರು ರಂಗ ಸಮಾಜ ಹಾಗೂ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರು, ಇವರು ಸಮಾರೋಪ ನುಡಿಗಳನ್ನು ಮಾತಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ರಂಗಾಯಣ ಶಿವಮೊಗ್ಗ ಚಿಣ್ಣರ ಸಿಹಿಮೊಗೆ ಈ ಒಂದು ಮಕ್ಕಳ ರಂಗ ಶಿಬಿರ ಸಮಾರೋಪಕ್ಕೆ ನಾನು ಬಂದಿರೋದು ಭಾಳ ಖುಷಿ ಇದೆ ನನಗೆ. ಮೊದಲನೇದಾಗಿ ಯಾಕಂದರೆ ಮಕ್ಕಳ ಪ್ರತಿಭೆಯನ್ನು ವೇದಿಕೆ ಮೇಲೆ ನೋಡೋದು, ಮಕ್ಕಳು ಏನು ಮಾಡಿದ್ರು ಚಂದ, ಅವ್ರು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಆ ಖುಷಿನ ನೋಡೋದಕ್ಕೆ ನಾನು ಅಲ್ಲಿಂದ ರಾಯಚೂರಿಂದ ಇಲ್ಲಿಗೆ ಬಂದಿದ್ದೀನಿ. ನನ್ನನ್ನು ಆಹ್ವಾನಿಸಿದ ರಂಗಾಯಣ ನಿರ್ದೇಶಕರಾದಂಥ ಪ್ರಸನ್ನ ಅಣ್ಣಾಜಿಯವರೇ ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ಶೈಲಜಾ ಮೇಡಮ್ ಅವರೇ, ನಿಮಗೆ ವೈಯಕ್ತಿಕವಾಗಿ ನನ್ನ ಜಿಲ್ಲೆ ವತಿಯಿಂದ ಮತ್ತು ನನ್ನ ವತಿಯಿಂದ ರಂಗ ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾರಿಗೆ 2 ಕೈ ಇದೆ? ಕೈ ಎತ್ತರೆ. ವೆರಿ ಗುಡ್. ಚಪ್ಪಾಳೆ ಹೊಡಿಬಾರ್ದು, ನಾನು ಹೇಳಿಲ್ಲ ಚಪ್ಪಾಳೆ ಹೊಡಿಬೇಡ ಅಂತ ಹೇಳಿಲ್ಲ. ಯಾರಿಗೆ 2 ಕೈ ಇದೆ? ಯಾರಿಗೆ 2 ಕೈ ಇದೆ ಅವ್ರು ಕೈ ಮೇಲೆ ಎತ್ತಿ ನೋಡೋಣ. ಕೈ ಮೇಲೆ ಎತ್ತಿಂಗೆ ರಪ್ಪಂತ ಇಳಿಸಿ, ಕೈ ಮೇಲೆ ಎತ್ತಿ ಇಳಿಸಿ, ಕೈ ಮೇಲೆ ಎತ್ತಿ ಚಪ್ಪಾಳೆ ತಟ್ಟಿ. ಬರ್ತಾ ಇಲ್ಲಪ್ಪ. ಶಿಬಿರದಲ್ಲಿ ಎಂಜಾಯ್ ಮಾಡಲಿಲ್ವಾ? ಸಾಕು. ಈಗ ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಶಿಬಿರ ಚೆನ್ನಾಗಿತ್ತೇನ್ರೋ? ಜೋರಾಗಿ ಹೇಳಬೇಕು. ಶಿಬಿರ ಚೆನ್ನಾಗಿತ್ತೇನ್ರೋ? ಖುಷಿ ಆಯ್ತಾ? ತುಂಬ ಚಂದ ಕಲ್ತ್ರಾ? ಮತ್ತಿನ್ನೇನಪ್ಪ, ಇದೇ ಸಮಾರೋಪ ನುಡಿ. ಸೊ ಮಕ್ಕಳೇ ಸಮಾರೋಪ ನುಡಿ ಆಡಿದ್ರು. ಆದರೆ ನಾನು ಇಲ್ಲಿಗೆ ಬಂದು ಕೂಡಲೇ ನನಗೆ ಫೀಲ್ ಆಗಿದ್ದೇನೆಂದರೆ ನಾನು ರಂಗ ಕುಟುಂಬಕ್ಕೆ ಮತ್ತೆ ಬಂದೆ ಅಂತ. ಬರ್ತಿದ್ದಂಗೆ ಸುಮಾರು ಜನ ರಂಗಭೂಮಿಯವರಿದ್ದರು. ಮಧು ಇದ್ದ, ಆಮೇಲೆ ಗೆಳೆಯ ಸಂತು ಇದ್ದ, ಆಮೇಲೆ ಮಧು ಅಣ್ಣ ಇದ್ದರು, ಅಪ್ಪಾಜಿ ಇದ್ದರು. ಎಲ್ಲಿ ನೋಡಿದ್ರು ನಮ್ಮ ರಂಗಭೂಮಿಯವರೇ ಕಾಣ್ತಾ ಇದ್ದರು. ಮತ್ತೆ ನಾನು ಯಾವುದೋ ರಂಗ ಕುಟುಂಬಕ್ಕೆ ಬಂದೆ ಅಂತ ಒಂದು ಭಾಸವಾಯಿತು. ಸೊ ಅಲ್ಲಿ ನನ್ನ ಸ್ನೇಹಿತೆ ಶಾಂಭವಿ ಸಿಕ್ಕಳು, ಸುಮಾರು ಜನ ರಂಗಭೂಮಿ ಸ್ನೇಹಿತರು ಸಿಕ್ಕರು. ಅದು ಖುಷಿ ಆಯಿತು. ಮೊದಲನೇದಾಗಿ ಪೇರೆಂಟ್ಸಿಗೆ ನಾನು ಒಂದು ಮಾತು ಹೇಳ್ತೀನಿ, ದಯಮಾಡಿ ಮಕ್ಕಳನ್ನು ಶಿಬಿರಕ್ಕೆ ಹಾಕಿದಿರಲ್ಲ, ಮೊದಲನೇದಾಗಿ ನಿಮಗೆ ನಾನು ರಂಗಾಯಣದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂದರೆ
ಈ AI ಯುಗ, ತಂತ್ರಜ್ಞಾನ ಯುಗ, ಸೋಷಲ್ ಮೀಡಿಯಾದಲ್ಲಿ ಯಾವತ್ತೂ ನಿರಂತರವಾಗಿ ಮುಳುಗೋಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಾಂಸ್ಕೃತಿಕ ವಲಯಕ್ಕೆ ನಿಮ್ಮ ಮಕ್ಕಳನ್ನು ಕಳಿಸೋದಿದೆಯಲ್ಲ, ನಿಜವಾಗಲೂ ದೊಡ್ಡ ಸಾಧನೆಯನ್ನು ಮಾಡಿದಿರಿ, ತುಂಬ ದೊಡ್ಡ ಸಾಧನೆ. ಯಾಕಂದರೆ ನಮ್ಮ ಸ್ವಾಮಿ ವಿವೇಕಾನಂದರ ಮಾತು ಯಾವಾಗ ಹೇಳ್ತಾರೆ, ಏಳಿ ಎದ್ದೇಳಿ ಗುರು ಮುಟ್ಟೋ ತನಕ ನಿಲ್ಲದಿರಿ ಅಂದರೆ, ಏಳಿ ಎದ್ದೇಳಿ ಇಂಟರ್ನೆಟ್ ಖಾಲಿ ಆಗೋವರೆಗೂ ಉಜ್ತಾ ಇರ್ರಿ, ಇಂಟರ್ನೆಟ್ ಖಾಲಿ ಆಗೋವರೆಗೂ ಫೋನ್ ಉಜ್ತಾನೇ ಇರ್ರಿ. ಸೊ ಆ ಥರದ ವಾತಾವರಣ ಇವತ್ತಿದೆ. ಮತ್ತು ನಂದು ರಾಯಚೂರು, ಇದು ಶಿವಮೊಗ್ಗದಲ್ಲಿ ಬೆಳೆಯುವಂಥ ಬೆಳೆ ನಮ್ಮ ರಾಯಚೂರಲ್ಲಿ ಬೆಳೆಯೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಿರಂತರವಾಗಿ ಎಷ್ಟೇ ಮಳೆ ಬಂದರೂ ಈ ಬೆಳೆ ನಾಶ ಆಗಲ್ಲ. ಅಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಬೆಳೆ ನಾಶ ಆಗುತ್ತೆ. ಆದರೆ ಇಡೀ ದೇಶಾದ್ಯಂತ ಸೋಷಲ್ ಮೀಡಿಯಾ ಮೂಲಕ ವಿಷ ಮಾತ್ರ ಒಂದೇ ಥರ ಹರಡ್ತಾ ಇದೆ. ಈ ಮಳೆ ಎಲ್ಲೆಲ್ಲೋ ಬಂದರೆ, ಈ ಭಾಗದ ಮಳೆ ಆ ಕಡೆ ಬಂದರೆ ಬೆಳೆ ನಾಶ ಆಗುತ್ತೆ. ಆದರೆ ಇಡೀ ಭಾರತದಾದ್ಯಂತ ಸೋಷಲ್ ಮೀಡಿಯಾ ಮೂಲಕ ವಿಷ ಒಂದೇ ಸವನೆ ಸುರಿತಾ ಇದೆ, ಅದು ಮಾತ್ರ ಯಾವತ್ತೂ ನಾಶ ಆಗ್ತಾ ಇಲ್ಲ. ಆದರೆ ನಮ್ಮ ಮಕ್ಕಳ ಮನಸ್ಥಿತಿ ನಾಶ ಆಗ್ತಾ ಇದೆ. ಅಂದರೆ ಸೈನ್ಸ್ ಕೆಲಸ ಮಾಡಬೇಕಾಗಿತ್ತು, ನ್ಯೂಸೆನ್ಸ್ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಈ ನ್ಯೂಸೆನ್ಸಿಂದ ತುಂಬ ದೂರ ಇಟ್ಟರಲ್ಲ ಮಕ್ಕಳನ್ನು 20 ದಿನಗಳ ಕಾಲ, ಭಾಳ ದೊಡ್ಡ ಪ್ರಯತ್ನ ಇದು. ಸೊ ಆ ಕಾರಣಕ್ಕೆ ಪಾಲಕರಿಗೆ ಮೊದಲನೇದಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮಕ್ಕಳೇ, ನಿಮಗೆ ಥ್ಯಾಂಕ್ ಯು ಕಣ್ರೋ, ವರ್ಕ್ಶಾಪಲ್ಲಿ ತುಂಬ ಚೆಂದ ಕಲ್ತೀರಂತ ಅನ್ಕೊಂತೀನಿ. ನೀವು ಕಿರಿಚಾಡಿದ್ದೇ ಗೊತ್ತಾಯಿತು. ಈಗ ನಾನೊಂದು ಹೇಳ್ತೀರಾ? ರಿಪೀಟ್ ಹೇಳ್ತೀರಾ? ಲಾ 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 ಲಲ್ಲಲ್ಲಲ್ಲ. ಎಲ್ಲರೂ ಜೋರಾಗಿ ಆಡ್ಬೇಕಾಯ್ತಾ? ಯಾರಿಗೆ ಗಂಟ್ಲಿದೆಯೋ ಜೋರಾಗಿ ಆಡಬೇಕು. ಲಾ 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 ಲಲ್ಲಲ್ಲಲ್ಲ. ಲಾ 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 ಲಲ್ಲಲ್ಲಲ್ಲ. ಈಗ ಇಡೀ ರಂಗಾಯಣಕ್ಕೆ ಮಕ್ಕಳಿಂದ ಒಂದು ಥ್ಯಾಂಕ್ಸ್ ಹೇಳೋಣ. ಸಿಂಪಲ್, ಚಪ್ಪಾಳೆ ತಟ್ಟಬೇಕು ಒಂದೇ ಒಂದು. ಏನು ಗೊತ್ತಾ? ಥ್ಯಾಂಕ್ ಯು ಅಂತೇಳಿ. ವೆರಿ ಗುಡ್. ತುಂಬ ಶಾರ್ಪ್ ಇದ್ದಾರಪ್ಪ ಮಕ್ಕಳು. ಸೊ ಶಿಬಿರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಧು ಮತ್ತು ಇಡೀ ಶಿಬಿರದ ನಿರ್ದೇಶಕರ ತಂಡಕ್ಕೆ ಮತ್ತು ರಂಗಾಯಣಕ್ಕೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಮೇಲೆ ಪ್ರಸನ್ನ ಸರ್ ತುಂಬ ಶಿವಮೊಗ್ಗಕ್ಕೆ ಏನಾರ ಒಂದು ಕೆಲಸ ಮಾಡಲೇಬೇಕು, ರೆಪರ್ಟ್ರಿ ಮೂಲಕ ಬೇರೆ ಬೇರೆ ಥರದ ವಿಷನ್ ಇಟ್ಕೊಂಡು ರಂಗಾಯಣ ನಿರ್ದೇಶಕರ ಕುರ್ಚಿಲಿ ಕೂತರೂ ಕೂಡ ಅವರ ಯೋಚನೆ ಬೇರೆ ಥರದ ಕೆಲಸ ಮಾಡಬೇಕು ಅಂತ ನಿರಂತರವಾಗಿ ಯೋಚನೆ ಮಾಡುವಂಥ ಮನುಷ್ಯ. ಸೊ ಆ ಥರದ ವ್ಯಕ್ತಿ ರಂಗಾಯಣಕ್ಕೆ ಈ ಭಾಗಕ್ಕೆ ಬಂದಿರೋದು. ಮತ್ತು ಈ ನೆಲದ ಪ್ರತಿಭೆ NSD ಅಂತ ದೆಹಲಿ ಅದ್ಭುತ ಕೆಲಸ ಮಾಡುವಂಥ ನಾಟಕ ಶಾಲೆ ಅಂಥ NSDಲಿ ಪದವಿ ಪಡೆದು ಇಡೀ ಭಾರತದಾದ್ಯಂತ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಮತ್ತು ತನ್ನ ನೆಲದಲ್ಲಿ ಕೆಲಸ ಮಾಡುವಂಥ ಮನಸ್ಥಿತಿ ಇಟ್ಕೊಂಡು ಬಂದಿರೋದು ನಿಜವಾಗ್ಲೂ ಅದ್ಭುತ. ನಿಮಗೆ ನನ್ನ ವೈಯಕ್ತಿಕವಾಗಿ ಮತ್ತು ಪಾಲಕರ ಪರವಾಗಿ ಅಭಿನಂದನೆಗಳು. ಮತ್ತು ಅವ್ರ ಯೋಚನೆಗಳಿಗೆ ಮೇಡಮ್ ಅವರು ಯಾವತ್ತೂ ಜೊತೆಯಾಗಿದ್ದಾರಲ್ಲ, ಮೇಡಮ್ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದೇ ಥರ ರಂಗಾಯಣ, ಶಿವಮೊಗ್ಗ ರಂಗಾಯಣ ಕೇವಲ ಶಿವಮೊಗ್ಗ ರಂಗಾಯಣ ಅಲ್ಲ, ಇದು ಕರ್ನಾಟಕ ರಂಗಾಯಣ, ಕನ್ನಡದ ರಂಗಾಯಣ, ಕನ್ನಡದ ಪ್ರತಿ ಮನೆಗಳಿಗೆ ತಲುಪಲಿ, ಹೃದಯಗಳಿಗೆ ತಲುಪಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅತಿ ಅದ್ಭುತವಾಗಿ ಮಕ್ಕಳ ಮನಸ್ಥಿತಿಯನ್ನು ಹಾಗೂ ಈ ಸೋಷಿಯಲ್ ಮೀಡಿಯಾದಿಂದ ಆಗ್ತಿರ್ತಕ್ಕಂಥ ಅವಾಂತರಗಳನ್ನು ಕುರಿತು ಪೋಷಕರಲ್ಲಿ ಧನ್ಯವಾದಗಳನ್ನು ತಿಳಿಸಿರ್ತಕ್ಕಂಥ ಡಿಂಗ್ರಿ ನರೇಶ್ ಸರ್ಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೆ ಕಾರ್ಯಕ್ರಮದ ಮುಂದಿನ ಹಂತ ಮುಖ್ಯ ಅತಿಥಿಗಳನ್ನು ನೋಡಿ. ಓಕೆ. ಶ್ರೀ ಲಕ್ಷ್ಮೀನಾರಾಯಣರಾವ್ ಕೆ, ಅಧ್ಯಕ್ಷರು ಕಡೆಕೊಪ್ಪಲ ಪ್ರತಿಷ್ಠಾನ ರಿಜಿಸ್ಟರ್ ಶಿವಮೊಗ್ಗ, ಇವರು ಅತಿಥಿ ನುಡಿಗಳನ್ನು ಮಾತಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಸ್ನೇಹಿತರೆ, ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು, ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ ರಂಗಾಯಣದ ಎಲ್ಲ ಸಿಬ್ಬಂದಿಯವರಿಗೂ, ನೀವು ಭಾಗವಹಿಸಿದವರಿಗೂ, ಕಳಿಸಿದ ಪೋಷಕರಿಗೆಲ್ಲರಿಗೂ ಮೊದಲು ಅಭಿನಂದನೆಗಳು. ಇದು ನಾಟಕ ನೋಡುವ ಸಮಯ, ಭಾಷಣ ಕೇಳುವಂಥದ್ದಲ್ಲ. ಹಾಗೆ ಏನು ಮಾತಾಡಬೇಕು ಗೊತ್ತಾಗಲ್ಲ.
ಅದೊಂದು ಸಣ್ಣ ಕಥೆ ಹೇಳ್ತೇನೆ. ಮೊನ್ನೆಷ್ಟು ಯಾವುದೋ ನೋಡಿದ್ದು, ನನ್ನ ಔಟ್ಲುಕ್ ಬೇರೆ ಆಗುತ್ತೆ ಅಷ್ಟೇ. ಹಳೆ ಕಾಲದ ವ್ಯವಸ್ಥೆ ಹೇಗಿತ್ತು? ಒಂದು ಹಳ್ಳಿ, ಅದು ಎಲ್ಲ ತನಗೆ ಬೇಕಾದ ಉತ್ಪನ್ನಗಳನ್ನು ಕೂಡ ಹಳ್ಳಿಯಲ್ಲೇ ಆಗ್ತಿತ್ತು. ಅದು ಕಬ್ಬಿಣದ ಕೆಲಸ ಇರ್ಬೋದು, ಮರದ ಕೆಲಸ ಇರ್ಬೋದು, ಬೇಸಾಯ ಇರ್ಬೋದು, ತೊಗರಿ ಬೇಳೆನ ಬೆಳ್ಳೆ ಅಕ್ಕಿಯೋ ಏನೋ, ಅದು ಕೆಲವು ಐಟಮ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಡ್ತಿದ್ರು. ಅದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತಾರೆ, ಪರಸ್ಪರ ವಿನಿಮಯಗೊಳಿಸುವಂಥದ್ದು. ನಾನು ಅಕ್ಕಿ ಕೊಡ್ತೇನೆ, ನೀವು ಬೇಳೆ ಕೊಡ್ತೀರಾ, ಬೆಲ್ಲ ಕೊಡ್ತೀರಾ, ಅಥವಾ ಕಮ್ಮನಸನಿಗೆ ಅವನಿಗೆ ಕಬ್ಬಿಣ ಮಾಡಿ ಕೊಟ್ಟರೆ ಹಣದ ಬದಲಿಗೆ ಸಾಮಾನುಗಳನ್ನೆಲ್ಲ ಕೊಡುವಂಥದ್ದು ಒಂದು ರೀತಿಯ ಆ ಒಂದು ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಕಮ್ಮಾರನ ಹತ್ರ ರೈತ ಒಂದು ಕತ್ತಿ ಮಾಡಿಸ್ಕೊಳ್ತಾನೆ. ಬಹಳ ಸೊಗಸಾದ ಕತ್ತಿ, 10 ರೂಪಾಯಿ. ಆ 10 ರೂಪಾಯಿ ಕೊಟ್ಟು ಮಾಡಿಸ್ಕೊಂಡು ಹೋದ. ಅದನ್ನು ಯಾರೋ ಒಬ್ಬ ವರ್ತಕ ಅದು ನೋಡಿ ಭಾಳ ಚೆನ್ನಾಗಿ ಎಲ್ಲಿ ಮಾಡಿಸಿದ್ಯಾ, 10 ರೂಪಾಯಿ, ಇಂಥ ಕಮ್ಮಾರ ಹತ್ರ ಮಾಡಿಸಿದ್ಯ. ಇದು ಆ ಕಮ್ಮಾರ ಹತ್ರ ಅಪ್ರೋಚ್ ಆಗ್ತಾನೆ. ವ್ಯವಹಾರಂ ದ್ರೋಹ ಚಿಂತನಂ, ಬಹುಶಃ ವ್ಯಾಪಾರ ಅಂದರೆ ಹಾಗೇ ಇರಬೇಕು. ಅವನಿಗೆ ಏನು ತಲೆ ಹೊಡೆದು ಅವನು ಕಮ್ಮಾರ ಹತ್ರ ಹೋಗಿ ಹೇಳೋದು, ಇದು ನೀನು ಬೇರೆಯವ್ರಿಗೆ ಯಾರಿಗೂ ತಯಾರು ಮಾಡಿ ಕೊಡಬೇಡ, ನನಗೆ ಕೊಡು, ನಾನು ನಿಂಗೆ 15 ರೂಪಾಯಿ ಕೊಡ್ತೇನೆ ಅಂತ. ಅವನ ಲೆಕ್ಕಾಚಾರ ಏನು? ಈ 15 ರೂಪಾಯಿ ತೊಗೊಂಡೋದನ್ನು ಸಾಧಾರಣ ಆಗಿನ ಕಾಲದಲ್ಲಿ 2 ಪಟ್ಟು 30, ಈಗಿನ ಕಾಲದಲ್ಲಿ ನಂತರ ಒಂದು ಸ್ಟೇಜಲ್ಲಿ 3 ಪಟ್ಟಾಗಿತ್ತು, ಈಗ 10-15 ಪಟ್ಟಾಗಿದೆ. ನೀವು ಯಾವುದೇ ಒಂದು ಸಾಮಾನು ತಗೊಳ್ಳಿ, ಅದರ ಒರಿಜಿನಲ್ ರೇಟ್ ಇರುವಂಥದ್ದುಕ್ಕಿಂತ 10-15 ಪಟ್ಟು ನಾವು ರೇಟ್ ಜಾಸ್ತಿ ಕೊಡ್ತೀವಿ, ಯಾವುದೇ ಇರ್ಬೋದು. ಆಮೇಲೆ ಒಂದು 6 ತಿಂಗಳು ಕೆಲವು ನಿಮ್ಮ ಬೂಟ್ಸ್ ಗಿಟ್ಸ್ ಅಂತಂದರೆ 6 ತಿಂಗಳಲ್ಲಿ 50% ಡಿಸ್ಕೌಂಟು, ಅದರೊಳಗೆ ಹಾಗೆ 1 ವರ್ಷ ನಂತರ ಮತ್ತೊಂದು ಡಿಸ್ಕೌಂಟ್ ಹಂಗೆ ಮಾರಾಟ ಮಾಡ್ತಾರೆ. ಅಂತ ಯಾರೂ ಅಷ್ಟ ಕೊಡಲ್ಲ. ಸೊ ಆದರೆ ಆ ಕಮ್ಮಾರ ರಿಜೆಕ್ಟ್ ಮಾಡ್ತಾನೆ. ಆದರೆ ವ್ಯಾಪಾರದಲ್ಲಿ ರೇಟ್ಗಳು ಹೇಗೆ ಫಿಕ್ಸ್ ಆಗುತ್ತೆ ಹೇಳೋದಕ್ಕೆ ಸಣ್ಣ ಒಂದು ಮಕ್ಕಳು ಅರ್ಥ ಮಾಡ್ಕೊಳ್ಬೋದು. ಮಾಡಿದ್ರೆ ಇಷ್ಟೇ ಅರ್ಥ. ಅವನು ಈ 15 ರೂಪಾಯಿ ತೊಗೊಂಡು 45 ರೂಪಾಯಿ ಮಾರಿದರೆ, ಆ ಅಕ್ಕಿ ಬೇಳೆ ಕೂಡ ಈ ರೀತಿ ಕಡಿಮೆ ರೇಟ್ ತೊಗೊಂಡು 43 ಪಟ್ಟು 4 ಪಟ್ಟು ರೇಟ್ ಮಾರಿದರೆ, ಇದೇ ರೈತನೋ ಕಮ್ಮಾರನೋ ಅವರು ಬೇರೆ ಸಾಮಾನು ತಗೊಳ್ಳುವಾಗ ಅಷ್ಟೇ ಪಟ್ಟು ರೇಟ್ ಜಾಸ್ತಿ ಕೊಟ್ಟು ತಗೊಳ್ಬೇಕಾಗ್ತದೆ. ಹೀಗೆ ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಆಗುವಂಥ ರೀತಿ. ಅದಕ್ಕೆ ಈಗ ನಮ್ಮದು ಇತ್ತೀಚಿನ ಸಾಗಾಣಿಕೆಗಳು ಎಲ್ಲವೂ ಸೇರಿಕೊಳ್ತವೆ. ಸಣ್ಣ ಒಂದು ಎಕನಾಮಿಕ್ಸ್ ಬಗ್ಗೆ ಹೇಳ್ತಾ ಮಾತನಾಡ್ತೇವೆ. ಓಕೆ, ಅದ್ಭುತವಾಗಿ ಒಂದಷ್ಟು ನುಡಿಗಳನ್ನು ಹೇಳಿರ್ತಕ್ಕಂಥ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಕಾರ್ಯಕ್ರಮದ ಮುಂದಿನ ಹಂತ ಗೌರವ ಸಮರ್ಪಣೆ. ಮೊದಲನೇದಾಗಿ ಸಮಾರೋಪ ನುಡಿಗಳನ್ನು ಮಾತಾಡಿರ್ತಕ್ಕಂಥ ಶ್ರೀ ಡಿಂಗ್ರಿ ನರೇಶ್ ಸರ್, ಸದಸ್ಯರು, ರಂಗ ಸಮಾಜ ಮತ್ತು ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದರು, ಇವರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ ರಂಗಾಯಣದ ಸದಸ್ಯರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಹಾಗೆ ಇನ್ನೋರ್ವ ಅತಿಥಿಗಳು ಶ್ರೀ ಲಕ್ಷ್ಮೀನಾರಾಯಣರಾವ್ ಸರ್, ಅಧ್ಯಕ್ಷರು ಕಡೆಕೊಪ್ಪಲ ಪ್ರತಿಷ್ಠಾನ ರಿಜಿಸ್ಟರ್ ಶಿವಮೊಗ್ಗ, ಇವರಿಗೆ ನಮ್ಮ ರಂಗಾಯಣದ ಸದಸ್ಯರು ಗೌರವ ಸಮರ್ಪಣೆಯನ್ನು ಕೊಡಬೇಕು ಅಂತ ಕೇಳ್ತಿದ್ದೀನಿ. ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನು. ಹಾಗೆ ಶಿಬಿರದ ನಿರ್ದೇಶಕರು ಶ್ರೀ ಮಧು ಎಂ, ಇವ್ರಿಗೂ ಸಹ ಗೌರವ ಸಮರ್ಪಣೆಯನ್ನು ರಂಗಾಯಣದ ಸದಸ್ಯರು ನೀಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆಯನ್ನು ಸಮರ್ಪಿಸುತ್ತಿದ್ದೀವಿ. ಧನ್ಯವಾದಗಳು. ಗೌರವ ಸಮರ್ಪಣೆಯನ್ನು ಸಮರ್ಪಿಸತಕ್ಕಂಥ ರಂಗಾಯಣಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ
ಕಾರ್ಯಕ್ರಮದ ಮುಂದಿನ ಹಂತ ಶಿಬಿರದ ನಿರ್ದೇಶಕರ ನುಡಿ. ಇಷ್ಟು ದಿನದ ಶಿಬಿರವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಿರ್ದೇಶಕರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಒಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು. ಚಪ್ಪಾಳೆ ಹೊಡೆಯೋದು ಎರಡು ವಿಚಾರಕ್ಕೆ. ಒಂದು, ಇಲ್ಲಿ ಮೇಲೆ ಕೂತಿರ್ತಕ್ಕಂತಹ ಅತಿಥಿಗಳಿಗೆ ಗೌರವವನ್ನು ಸೂಚಿಸೋದಕ್ಕೆ. ಇನ್ನೊಂದು, ನಿಮಗೆ ಎಕ್ಸಸೈಸ್ ಆಗಲಿ ಅಂತ. ಅದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಇಲ್ಲಿ ಆಕ್ಯುಪ್ರೆಷರ್ ಆಗುತ್ತೆ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ. ಒಂಚೂರು ನಿದ್ದೆ ಬರ್ತಿದ್ರೆ ಎದ್ದು ಬಿಡ್ತೀವಿ. ಹಾಗಾಗಿ ಚಪ್ಪಾಳೆ ಆವಾಗ ಹೊಡಿತಾ ಇರಬೇಕು. ನನ್ನ ಶಿಬಿರದ ನಿರ್ದೇಶಕರ ನುಡಿ ಯಾವಾಗಲೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದೇ ಆಗಿರುತ್ತೆ. ಮೊದಲು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ, ಮಕ್ಕಳಿಗೆ ಸ್ವಾಗತವನ್ನು ಬಯಸ್ತೇನೆ. ರಂಗಾಯಣಕ್ಕೆ ನನ್ನ ದೊಡ್ಡ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಈ ವರ್ಷ 2026ನೇ ಚಿನ್ನರ ಸಿಹಿಮುಗೆ ಮಕ್ಕಳ ಶಿಬಿರಕ್ಕೆ ನನ್ನನ್ನು ಶಿಬಿರದ ನಿರ್ದೇಶಕನಾಗಿ ಆಯ್ಕೆ ಮಾಡಿದರು. ಅದಕ್ಕೆ ನಾನು ನಿರ್ದೇಶಕರಿಗೆ, ಪ್ರಸನ್ನ ಅಣ್ಣಂಗೆ, ಆಮೇಲೆ ಶೈಲಜಾ ಮೇಡಮ್ಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಹಾಗೆ ಈ ಶಿಬಿರ ನಾವೆಲ್ಲರೂ ಅಂದ್ಕೊಂಡಂಗೆ ಆಗೋದಕ್ಕೆ ಎಲ್ಲರ ಜೊತೆಗೆ ನಮ್ಮ ಮೆಂಟರ್ಸ್ ಟೀಮ್ ಕೂಡ ಬಹಳ ಇಂಪಾರ್ಟೆಂಟು. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರಿಗೆ ಇಂಟರ್ವ್ಯೂನ ಮಾಡಿ ಈ ಥರ ಬರಬೇಕು ಅಂತ ಹೇಳಿ ಎಲ್ಲರೂ ಒಂದು 12 ಜನ ಒಟ್ಟಿಗೆ 22 ದಿವಸಗಳ ಕಾಲ ಒಂದೇ ಮನಸ್ಥಿತಿಯಲ್ಲಿ, ಒಂದೇ ಆಲೋಚನೆಯಲ್ಲಿ ಮಕ್ಕಳ ಜೊತೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಹೋದ್ವಿ. ಅದಕ್ಕೆ ಎಲ್ಲ ಮೆಂಟರ್ಸ್ಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ದಿವಸ ಕೆಲಸ ಮಾಡಿದಿರಿ. ಹಾಗೆ ನಾನು ನನ್ನ ಟೀಮನ್ನು ಒಮ್ಮೆ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೇನೆ. ಹಾಂ, ಸೊ ಯಾಕಂದರೆ ಈ ಶಿಬಿರ ನಾವೇನೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಅದೆಲ್ಲವೂ ಬಹಳ ಅಚ್ಚುಕಟ್ಟಾಗಿ ಆರ್ಗನೈಸ್ ಆಗೋದಕ್ಕೆ ಬಹಳ ಮುಖ್ಯವಾಗಿ ನನ್ನ ಮೆಂಟರ್ಸ್ಗಳು ಕಾರಣ ಆಗ್ತಾರೆ. ಬಿಕಾಸ್ ಅವರು ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ಮಕ್ಕಳ ಜೊತೆ ಇದ್ದು ಎಲ್ಲವನ್ನು ಕೋರ್ಡಿನೇಟ್ ಮಾಡ್ತಾ ಗ್ರೂಪಾಗಿ ಅದನ್ನೆಲ್ಲ ನಿಭಾಯಿಸ್ತಾ ಹೋಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ನಾನು ಒಬ್ಬೊಬ್ಬರೇ ಹೆಸರನ್ನು ಕರಿತಾ ಹೋಗ್ತೀನಿ. ದಯವಿಟ್ಟು ಒಬ್ಬೊಬ್ಬರೇ ವೇದಿಕೆ ಮೇಲೆ ಬರ್ತಾ ಹೋಗಿ. ಮೊದಲಿಗೆ ನಿರ್ದೇಶಕರನ್ನು ಕರಿತೇನೆ. ಮನೋಜ್ ಬನ್ನಿ ಮೇಲ್ಕೋಟೆ ಅಂತ ಹೇಳಿ. ಅವರು ಮೂಲತಃ ಮೇಲ್ಕೋಟೆಯವರು. ಅವರಿಗೆ ಮನೋಜ್ ಬರ್ತಾರೆ. ವಿಶ್ವನಾಥ್ ಸ್ವಾಮಿ, ಮನೋಜ್ ಬೇಗ ಬನ್ನಿ. ವಿಶ್ವನಾಥ್ ಸ್ವಾಮಿ, ಸಂತೋಷ್ ಅವರಿಗೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ದಿಂಗ್ರಿ ಅಣ್ಣ ಎಲ್ಲರೂ ಅವ್ರಿಗೆ ಚೇತನ್, ರುಚಿತ್, ಇವರೆಲ್ಲರೂ ನಾಟಕಗಳ ನಿರ್ದೇಶನವನ್ನು ಮಾಡಿರ್ತಾರೆ. 6 ಜನ. ಸಜಿ, ರೇಣುಶ್ರೀ ಅವರು, ವಿದ್ಯಾರಾಣಿ, ರಾಜೇಶ್, ಸುನೀಲ್, ಮಹೇಶ್, ಇವರೆಲ್ಲರೂ ನಿರ್ದೇಶಕರು. ಈಗ ಸಹ ನಿರ್ದೇಶಕರು ಬರ್ತಾ ಇದ್ದಾರೆ.
ಕಿರಣ್, ಮಹೇಶ್, ಉಮೇಶ್ ಸರ್, ಅಪ್ಪಾಜಿ ಸರ್, ದೇವರಾಜಣ್ಣ, ಬನ್ನಿ 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 ಬನ್ನಿ, ಬೇಗ ಬನ್ನಿ, ನೆಕ್ಸ್ಟ್ ನಿಮ್ಮದೇ, ಬೇಗ ಬನ್ನಿ. ಬರ್ತಾರೆ. ಮಧುಸೂದನ್ ಸರ್, ಮಧು ಸರ್, ಬನ್ನಿ ಬನ್ನಿ ಸರ್, ಬರ್ತಾ ಇದ್ದಾರೆ. ಮಮತಾ ಮೇಡಮ್, ಮಮತಾ HP ಮೇಡಮ್, ಮಂಜುನಾಥ್ S, ಮಂಜುನಾಥ್ S, ರಮೇಶ್ A, ರಮೇಶ್, ಗಂಗಮ್ಮ ಅವರು, ಪಲ್ಲವಿ ಅವರು, ಕರಿಬಸಪ್ಪ ಸರ್, ಪಲ್ಲವಿಯವರು, ಗಂಗಾಧರಯ್ಯವರು, ಚಂದ್ರಶೇಖರ್ಗಳು, ಕರಿಬಸಪ್ಪ ಅವರು, ಧನ್ಯವಾದಗಳು. ಥ್ಯಾಂಕ್ ಯು, ನಿಮ್ಮ ಪೇಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದರೆ
ನಮ್ಮ ಜೊತೆಗೆ ಇಷ್ಟು ದಿವಸ ಕೆಲಸ ಮಾಡಿದಂಥವ್ರನ್ನು ಅಭಿನಂದಿಸೋದು, ಗೌರವಿಸೋದು ನಮ್ಮ ಧರ್ಮ. ಹಾಗಾಗಿ ಇವರೆಲ್ಲರೂ ನಮ್ಮ ಕುಟುಂಬ. ಈಗ ನಮ್ಮ ಈ ಕುಟುಂಬದ ಜೊತೆಗೆ ನೀವೆಲ್ಲರೂ ಸೇರ್ಕೊಂಡಿದ್ದೀರಿ. ನಂದು ಪೇರೆಂಟ್ಸ್ಗೆ ಒಂದೇ ಒಂದು ಮಾತು, ಆಗಲೇ ನಮ್ಮ ಡಿಗ್ರಿಯನ್ನು ಇದೇ ಮಾತನ್ನು ಹೇಳ್ತಿದ್ರು, ಮೊಬೈಲ್, ಇವತ್ತಿನ ತಂತ್ರಜ್ಞಾನ, ಮೊಬೈಲ್, ಈ ವಿಚಾರ ಇಟ್ಕೊಂಡೆ ಒಂದು ನಾಟಕ ಕೂಡ ಮಾಡಿದ್ದೀವಿ ಶಿಬಿರದಲ್ಲಿ. ಮೊಬೈಲಿಂದ ಏನು ಸಮಸ್ಯೆಗಳಾಗ್ತಾಯಿದೆ, ಯಾರಿಗೆ ಸಮಸ್ಯೆ ಆಗ್ತಾಯಿದೆ, ಯಾರಿಂದ ಸಮಸ್ಯೆ ಆಗ್ತಾಯಿದೆ ಅಂತ. ಯಾರನ್ನೂ ನೇರವಾಗಿ ನಾವು ದೂಷಣೆ ಮಾಡೋ ಉದ್ದೇಶ ಇರಲಿಲ್ಲ, ಆದರೆ ವಾಸ್ತವ ಏನು ಅಂತ ಹುಡುಕುವ ಪ್ರಯತ್ನ ಅಷ್ಟೇ ಆಗಿತ್ತು ನಾಟಕದಲ್ಲಿ. ಆ ವಿಭಿನ್ನವಾದ ನಾಟಕ ಅದು. ಎಷ್ಟು ವಿಭಿನ್ನ ಅಂತಂದರೆ, ನಾಟಕಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಒಂದು ಚೀಟಿ ಕೊಡ್ತಾರೆ, ಅದನ್ನು ಈಗಲೇ ಅನೌನ್ಸ್ ಮಾಡ್ತಿದ್ದೀವಿ, ಅದು ನಿರ್ದೇಶಕರ ಅಪೇಕ್ಷೆ ಕೂಡ. ನಾಟಕದ ಮುಂಚೆ ಈ ಥರದೊಂದು ಚೀಟಿ ಕೊಡ್ತಾರೆ ನಿಮ್ಮೆಲ್ಲರ ಕೈಗೂ. ಆ ನಾಟಕದ ಹೆಸರು ಏನು ಅಂದರೆ, ಈ ಕಥೆಗೊಂದು ಹೆಸರು ಕೊಡಿ ಅಂತ. ನಾವು ಆ ನಾಟಕಕ್ಕೆ ಹೆಸರಿಟ್ಟಿಲ್ಲ. ನಾಟಕ ನೋಡಿದ್ಮೇಲೆ ನೀವೆಲ್ಲರೂ ಹೆಸರಿಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಮತ್ತು ನಿರ್ದೇಶಕರ ಅಪೇಕ್ಷೆ. ಹಾಗಾಗಿ ನಾಟಕ ನೋಡ್ತಾ ನೋಡ್ತಾ ನಿಮಗೆ ಆ ನಾಟಕಕ್ಕೆ ಏನು ಹೆಸರು ಕೊಡಬೇಕು ಅನಿಸುತ್ತೆ, ನೀವೇ ಆ ನಾಟಕಕ್ಕೆ ಹೆಸರನ್ನ ಕೊಡಬೇಕು. ಸೊ ಅದೇ ವಿಚಾರ ಇಟ್ಕೊಂಡು ಡಿಗ್ರಿಯನ್ನು ಕೂಡ ಮಾತಾಡ್ತಾಯಿದ್ರು. ಪೇರೆಂಟ್ಸ್ ಅಂದರೆ ಮೊಬೈಲ್ ಬಳಕೆ. ನಾನು ಕಳೆದ 15 ವರ್ಷದಿಂದ ರಂಗಭೂಮಿಲಿ ಕೆಲಸ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 13-14 ವರ್ಷದಿಂದನೂ ಮಕ್ಕಳ ರಂಗಭೂಮಿಯಲ್ಲಿ ಮಕ್ಕಳ ಜೊತೆ, ಮಕ್ಕಳ ಸೈಕಾಲಜಿ ಜೊತೆ, ಅವರ ಒಡನಾಟ, ಅವರ ಆಲೋಚನೆಗಳು, ಅವರ ಜೊತೆ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಇವುಗಳ ಜೊತೆನೇ ಕೆಲಸ ಮಾಡ್ತಾ ಬಂದಿದ್ದೀವಿ. ಹತ್ತತ್ರ 13 ವರ್ಷಗಳಿಂದನೂ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಶಿಬಿರಗಳನ್ನು ಮಾಡಿದ್ದೀವಿ. ಉತ್ತರ ಕರ್ನಾಟಕ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಎಲ್ಲ ಕಡೆನೂ ಶಿಬಿರಗಳನ್ನು ಮಾಡ್ತೀವಿ. 250-300 ಜನ ಮಕ್ಕಳಿಗೆ ಶಿಬಿರನ ಮಾಡ್ತಾ ಬಂದಿದ್ದೀವಿ. ಎಲ್ಲ ಕಡೆಯೂ ನನಗೆ ಆದಂಥ ಅನುಭವಗಳನ್ನ ಇಟ್ಕೊಂಡು ಪ್ರತಿ ಸರ್ತಿ ಎಲ್ಲ ಶಿಬಿರದಲ್ಲೂ ಹೇಳ್ತಿರ್ತೀನಿ, ನಾವು ಮಕ್ಕಳನ್ನು ಯಾವ ಆಧಾರದ ಮೇಲೆ ಅಳತೆ ಮಾಡ್ತಿರ್ತೀವಿ ಅಂತಂದರೆ, ನಮ್ಮ ಆಲೋಚನೆಯ ಆಧಾರದ ಮೇಲೆ ಅಳತೆ ಮಾಡ್ತಿರ್ತೀವಿ. ಏನು ಅಂತಂದರೆ, ನನಗೆ ಬೆಳಗ್ಗೆ ಎದ್ದೇಳೋದಕ್ಕಾಗಲ್ಲ, ಅಥವಾ ನನಗೆ ಸಂಜೆ ಸುಸ್ತಾಗ್ಬಿಡುತ್ತೆ, ಮಕ್ಳಿಗಾಗಲ್ಲ. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಮಕ್ಕಳು ಬೇಗ ಸುಸ್ತಾಗ್ತಾರಲ್ವ, ಮಕ್ಳಿಗೆ ಅದಾಗತ್ತಲ್ವ. ಮಕ್ಳಿಗೆ ಖಂಡಿತವಾಗ್ಲೂ ಸುಸ್ತಾಗಲ್ಲ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಪಾಡಿಗೆ ಬಿಟ್ಟು ನೋಡಿ, ಅವ್ರದ್ದೇ ಪ್ರಪಂಚದಲ್ಲಿ ಬದುಕ್ತಾರೆ. ಒಂಚೂರು ಸುಸ್ತಾಗಲ್ಲ, ಮಾನಸಿಕವಾಗೂ ಸುಸ್ತಾಗಲ್ಲ, ಅವರು ದೈಹಿಕವಾಗೂ ಸುಸ್ತಾಗಲ್ಲ. ಸೊ ಈ ಅಂದರೆ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ಸುಸ್ತಾಗ್ತಾರೆ ಅಥವಾ ಅವ್ರು ಏನೋ ಟಯರ್ಡ್ ಆಗ್ತಾರೆ ಅಥವಾ ಇನ್ನೇನೋ ಆಗ್ತಾರೆ, ಅದು ನನಗಾಗ್ತಿರ್ತಾರೆ. ನಾನು ನನ್ನ ಆಲೋಚನೆಯ ಅಳತೆಯಲ್ಲಿ ಅವರನ್ನು ನೋಡ್ತಿರ್ತೀನಿ, ಖಂಡಿತವಾಗ್ಲೂ ಆಗಲ್ಲ. ಸೊ ಹಾಗಾಗಿ ನಾ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ, ಮಕ್ಕಳಿಗೆ ಎಲ್ಲದರ ಜೊತೆಗೂ ಒಂದು ಚೂರು ಅವರನ್ನು ಏನಂತ ಹೇಳಬೇಕು, ಆ ಮಜವನ್ನು ಮಾಡೋದಕ್ಕೆ ಬಿಡಬೇಕು ಅವ್ರಿಗೆ. ಅವಾಗಲೇ ಅವರು ಕೂಡ ಇನ್ನೇನೋ ದಕ್ಕಿಸ್ಕೊತಾ ಹೋಗ್ತಾರೆ. ಇದ್ರ ಜೊತೆಗೆ ನಾನು ಎಲ್ಲ ಪೇರೆಂಟ್ಸ್ಗೂ ಒಂದು ವಿಚಾರನ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಬಾಲ್ಯವನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಅಂದರೆ ಇವತ್ತು ನಾವೆಲ್ಲ ಮುಂದುವರೆದಿರ್ಬೋದು, ಬಿಲ್ಡಿಂಗ್ಗಳು ಬಂದಿರ್ಬೋದು, ಅಥವಾ ಎಷ್ಟೇ ಮುಂದುವರೆದಿದ್ರೂ ಕೂಡ ನಮ್ಮ ಬಾಲ್ಯ ಹೇಗಿತ್ತು, ನಮ್ಮ ಬಾಲ್ಯದ ಆಟಗಳು ಹೇಗಿತ್ತು, ನಾವು ಬಾಲ್ಯದಲ್ಲಿ ಎಷ್ಟೆಲ್ಲ ಮಿಸ್ಚೀಫ್ಸ್ ಮಾಡಿದ್ದೀವಿ, ಎಷ್ಟೆಲ್ಲ ಅಪ್ಪ ಅಮ್ಮನ ನಾವು ಗೋಳೈಕೊಂಡಿದ್ದೀವಿ, ಅವರು ನಮ್ಮಿಂದ ಎಷ್ಟು ತಲೆ ಚಚ್ಕೊಂಡಿದ್ದಾರೆ, ಎಲ್ಲವನ್ನೂ ಒಂದು ಸತಿ ನಾನು ಯಾವಾಗಲೂ ಹೇಳ್ತೀನಿ ಪೇರೆಂಟ್ಸ್ಗೆ, ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಇದಕ್ಕೆ ನಾನು ಪೇರೆಂಟ್ಸ್ ಅಂದರೆ ನಾವೆಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಒಂದು ಪೇರೆಂಟ್ಸ್ ಸೆಷನ್ ಅಂತ ಮಾಡಿದ್ದು. ಯಾಕೆ ಅಂತಂದರೆ, ನೀವು ಮರ್ತು ಬಿಡಿ, ನಿಮ್ಮ ಅಷ್ಟು ಆಲೋಚನೆಗಳನ್ನು, ನಿಮ್ಮ ಅಷ್ಟು ಒತ್ತಡಗಳನ್ನು ಮರೆತು ಒಂದು ದಿವಸ ನಮ್ಮ ಜೊತೆ ಮಕ್ಕಳಾಗಿರಿ ಸಾಕು, ಆಟಾಡಿ ಅಂತ ಹೇಳಿನೇ ನಾವು ಆ ಪೇರೆಂಟ್ಸ್ ಸೆಷನನ್ನು ಮಾಡಿದ್ದು. ನೀವು ಕೂಡ ಒಂಚೂರು ಹಿಂದಕ್ಕೆ ಹೋಗಿ ಅಲ್ಲಿ ಆದಂಥ ಎಲ್ಲ ಮಿಸ್ಚೀವ್ಸ್ಗಳನ್ನು ನೆನ್ಪು ಮಾಡ್ಕೋತಾ ಮಕ್ಕಳಿಗೂ ಅದೆಲ್ಲವೂ ದಕ್ಕಬೇಕು. ಇವತ್ತಿನ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾಯಿಲ್ಲ, ಇವತ್ತಿನ ಮಕ್ಕಳು ಬಣ್ಣಗಳಲ್ಲಿ ಆಟ ಆಡ್ತಾಯಿಲ್ಲ, ಇವತ್ತಿನ ಮಕ್ಕಳು ಬೀದಿಲಿ ಆಟ ಆಡ್ತಾಯಿಲ್ಲ. ನಾವು ಎಷ್ಟೇ ಬೆಳೆದಿದ್ರೂ ಕೂಡ ಆ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಬೆಳೆದು ಬಂದಿದ್ದೀವಲ್ಲ, ಇವತ್ತಿನ ಮಕ್ಕಳಿಗೆ ಅದು ಯಾವುದೂ ದಕ್ತಾ ಇಲ್ಲ. ಯಾಕೆ ದಕ್ತಾ ಇಲ್ಲ ಅಂತಂದರೆ, ಅವರೆಲ್ರಿಗೂ ಏನೋ ಒಂದು ಸಿಕ್ಕಿದೆ. ಏನು ಸಿಕ್ಕಿದೆ ಅಂದರೆ, ಈ ಮೊಬೈಲ್ ಸಿಕ್ಕಿದೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ದಯವಿಟ್ಟು ಎಲ್ಲ ಪೇರೆಂಟ್ಸ್ ಕೇಳಿಸ್ಕೊಳ್ಳಿ. ಇದು ನಾನು ಲೈವ್ ಆಗಿ ಒಬ್ಬ ಪೇರೆಂಟ್ಸ್ ಹತ್ರ ಚರ್ಚೆ ಮಾಡಿ ಜಗಳ ಮಾಡಿದಂಥ ಒಂದು ಇನ್ಸಿಡೆಂಟು. ನನ್ನ ವೈಫ್ನ ಊರಲ್ಲಿ ಅವರ ದೊಡ್ಡಮ್ಮನ ಮಗಳು ಅವ್ರ ಮಗುಗೆ ಊಟ ಮಾಡಿಸ್ತಿದ್ರು. ಹೆಂಗೆ ಊಟ ಮಾಡಿಸ್ತಿದ್ರು ಅಂದರೆ, ಫೋನ್ನಲ್ಲಿ ವೀಡಿಯೋ ಹಾಕಿ ಊಟ ಮಾಡಿಸ್ತಿದ್ರು. ನಾವು ಹೇಗಿದ್ದರೂ ಮಕ್ಕಳ ಜೊತೆ ಕೆಲಸ ಮಾಡ್ತಿರ್ತೀವಿ. ಮಗು ಹತ್ರ ಫೋನ್ ಕಿತ್ಕೊಂಡೆ, ನಾನು ಊಟ ತಿನ್ನಿಸ್ತಿದ್ರು, ಫೋನ್ ಕಿತ್ಕೊಂಡೆ, ಬಾಯಲ್ಲಿ ಊಟ ಇದೆ. ನಾನು 15 ನಿಮಿಷ ಫೋನ್ ಕೊಟ್ಟಿಲ್ಲ, 15 ನಿಮಿಷ ಮಗು ಏನೂ ಮಾಡಲಿಲ್ಲ, ಬಾಯಲ್ಲಿದೆ ಊಟ, ತಿಂತನೂ ಇಲ್ಲ, ಅದು ಚೀವ್ ಮಾಡ್ತಿಲ್ಲ, ನುಂಗ್ತಿಲ್ಲ, ಸುಮ್ಮನೆ ಇದೆ ಮಗು. ಫೋನ್ ಕೊಟ್ಟ ಮೇಲೆ ಮತ್ತೆ ಊಟ ಮಾಡ್ತದ್ದು. ಅವ್ರ ತಾಯಿಗೆ ಪ್ರಶ್ನೆ ಮಾಡಿದೆ, ಅಲ್ಲ ನೀವು ತಪ್ಪು ಮಾಡ್ತಿದ್ದೀರಲ್ವ ನೀವು? ಅವ್ರ ತಾಯಿ ನನಗೆ ಹೇಳ್ತಿದ್ರು, ಕೊಟ್ಬಿಡಿ ಸರ್, ಅವ್ರು ಊಟ ಮಾಡಲ್ಲ ಫೋನ್ ಇಲ್ಲದೆ ಇದ್ದಾರೆ ಅಂತ. ಮತ್ತು ತಪ್ಪು ಯಾರ್ದು? ಯಾಕೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಿದ್ರಿ? ಮತ್ತು ಅವರು ಪ್ರಶ್ನೆ ಮಾಡಿದೆ, ನೀವು ನಿಮ್ಮ ಸಣ್ಣ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹಿಂಗೆ ಫೋನ್ ಕೊಟ್ಟಿದ್ರಾ?
ಅಯ್ಯೋ ನಮ್ಮ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ನಾವೆಲ್ಲಿ ನೋಡಿದ್ರೆ ಎಲ್ಲ ಅಡ್ಡಾಡ್ಕೊಂಡು ಊಟ ಮಾಡಿಸ್ತಿದ್ರು ನಮಗೆ ಇವಾಗ ಎಲ್ಲಿದೆ ಸರ್ ಟೈಮು. ಅಂದರೆ ನಿಮಗೆ ಟೈಮ್ ಇಲ್ಲ ಅಂಥೇಳಿ ಅವ್ರ ಕೈಗೆ ಫೋನ್ ಕೊಡ್ತಿದ್ದೀರಾ? ಅಂದರೆ ನಾನು ಎಲ್ಲರೂ ಅಕ್ಯೂಸ್ ಮಾಡ್ತಿಲ್ಲ, ನಾನು ನಡೆದಂಥ ಒಂದು ಇನ್ಸಿಡೆಂಟ್ ಹೇಳ್ತಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು, ಮರಳಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮ ನಮಗೆ ಏನೇನೆಲ್ಲ ತೋರಿಸಿ ಏನೇನೋ ಹೇಳಿ ಊಟ ಮಾಡಿಸ್ತಿದ್ದಲ್ಲ, ಇವತ್ತು ನಮಗೆ ನಮ್ಮ ಬಿಡುವಿನ ಸಮಯದಲ್ಲಿ ಇಷ್ಟು ಬ್ಯುಸಿ ಲೈಫಲ್ಲಿ ಅವರನ್ನು ಕಟ್ ಹಾಕೋಕ್ಕೆ ಫೋನ್ ಕೊಡೋ ಪ್ರವೃತ್ತಿ ಬೆಳೀತಾ ಇದೆ. ದಯವಿಟ್ಟು ಆ ಪ್ರವೃತ್ತಿಗೆ ಹೋಗೋದು ಬೇಡ. ಈ ಥರ ಸುಮಾರು ಇನ್ಸಿಡೆಂಟ್ ನಡೆದಿದೆ. ಕಟಿಂಗ್ ಶಾಪಲ್ಲಿ ಇದ್ದಾಗ ಯಾವುದೋ ಒಂದು ಅಜ್ಜಿ ಒಂದು ಮಗುನ ಕರ್ಕೊಂಡು ಬಂತು ಕಟಿಂಗ್ಗೆ ಅಂತ. ಆ ಮಗು ಅಲ್ಲಿದ್ದ ಎಲ್ಲ ಐಟಮನ್ನು ಹಿಂಗೆ ಎತ್ತಿ ಸ್ಪ್ರೇ ಮಾಡೋದು, ಕತ್ರಿ ತೊಗೊಳೋದು, ಬಾಚಿನ್ಗೆ ತೊಗೊಂಡು ಬಾಚ್ಕೊಳ್ಳೋದು, ಟಿಶ್ಯೂ ತೊಗೊಳೋದು ಎಲ್ಲ ಮಾಡ್ತಿತ್ತು. ಅವ್ರ ಅಜ್ಜಿ ಏನು ಮಾಡಿದ್ರು, ಫೋನ್ ಕೊಟ್ಟು ಕೂರಿಸಿದ್ರು. ನೋಡಿ, ಮಗು ಫೋನ್ ಕೊಡೋವರೆಗೂ ಅದ್ರ ಹುಡುಕಾಟ ನಡೀತಿತ್ತು. ಅಂದರೆ ಏನೇನೆಲ್ಲ ಇದೆ, ಹೇಗಿದೆ ಅಂತ. ಅಲ್ಲಿವರೆಗೂ ಕ್ರಿಯೇಟಿವ್ ಆಗಿರುತ್ತೆ. ಯಾವಾಗ ಫೋನ್ ಕೊಟ್ಟರು ಖತಮ್. ಅಂದರೆ ಮಗುನ ಹುಡುಕಾಟವೇ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಹಾಗಾಗಿ ದಯವಿಟ್ಟು ಆ ಪ್ರವೃತ್ತಿನ ಬೆಳೆಸಬೇಡಿ. ಶಿಬಿರದಲ್ಲೂ ಕೂಡ ನಾವು ಇದನ್ನು ಭಾಳ ಸ್ಟ್ರಾಂಗಾಗಿ ಹೇಳುತ್ತಿದ್ವಿ. ಒಂದು ಚರ್ಚೆ ಕೂಡ ಆಗಿತ್ತು ನಮ್ಮಲ್ಲಿ, ಏನಂತ, ರಂಗ ಸಂಗೀತ ಹೇಳ್ಕೊಡ್ಬೇಕಿತ್ತು, ಗ್ರೂಪಲ್ಲಿ ಹಾಕಿ ಅಂತ. ನಾನು ಗ್ರೂಪಲ್ಲಿ ಹಾಕಬೇಡಿ ಅಂತ. ಸ್ಕೂಲ್ಗಳಲ್ಲಿ ಅದೇ ಮಾಡ್ತಿದ್ದಾರೆ. ನೋಟ್ಸು, ಅಸೈನ್ಮೆಂಟ್ಸು ಅಂತೇಳಿ ಫೋನ್ ಕೊಡ್ತಾರೆ. ಮಕ್ಕಳು ಬಂದು ಫೋನಲ್ಲಿ ಕಳಿಸಿದೆ ಮಮ್ಮಿ, ಫೋನ್ ಕೊಡು ಅಂತೇಳಿ ಫೋನ್ ಇಸ್ಕೋತಾರೆ. ಖತಮ್. ನಾನು ಹೇಳ್ತೀನಿ, ಈ ಪ್ರವೃತ್ತಿ ಬೆಳೆಸ್ಬೇಡಿ. ಬರೆಸ್ರಿ ಅವ್ರಿಗೆ, ಬಾಯಲ್ಲಿ ಹೇಳಿ, ಕೇಳಿಸ್ಕೊಳ್ತಾ ಇಲ್ಲ ಮಕ್ಕಳು ಇವತ್ತು. ಆ ಫೋನನ್ನು ಕೊಡಬೇಡಿ ಅವ್ರ ಕೈಗೆ, ಜೆರಾಕ್ಸ್ ಮಾಡಿಸ್ಕೊಡಿ, ಅಥವಾ ನೀವೇ ಹೇಳಿ ಕೂರಿಸಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್. ಈ ಪ್ರವೃತ್ತಿನ ಸ್ಕೂಲಲ್ಲಿ ಮಾಡ್ತಿದ್ದಾರೆ, ನಾವು ಮಾಡೋದು ಬೇಡ. ಏನೇ ಅಭ್ಯಾಸ ಮಾಡಿಸೋದಿದ್ರು ಕ್ಲಾಸಲ್ಲೇ ಮಾಡಿಸಿ. ಅವ್ರಿಗೆ ಗ್ರೂಪಿಗೆ ಹಾಕೋದು, ಅಭ್ಯಾಸ ಮಾಡ್ಕೊಂಬನ್ನಿ, ಜೆರಾಕ್ಸ್ ತಗೊಂಡು ಬನ್ನಿ, ಇವೆಲ್ಲ ಬೇಡವೇ ಬೇಡ ಅಂಥೇಳಿ ನಾವು ಎಲ್ಲವನ್ನು ಶಿಬಿರದಲ್ಲಿ ಅದನ್ನು ಖಡಾಖಂಡಿತವಾಗಿ ನಿರಾಕರಿಸಿದ್ವಿ. ನಾನು ಕೂಡ ಈ ಮುಖಾಂತರ ಎಲ್ಲ ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಆ ಫೋನ್ಗಳನ್ನು ಚೂರು ಮಕ್ಕಳ ಕೈ ಕೊಡೋದು ಅವಾಯ್ಡ್ ಮಾಡಿ. ಅವ್ರದ್ದೊಂದು ಅದ್ಭುತವಾದ ಪ್ರಪಂಚ. ನಾನು ಎಷ್ಟೇ ಹೇಳ್ಬೋದು ಮಕ್ಕಳನ್ನ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ, ಯಾವ ಮಕ್ಕಳು ಸೈಲೆಂಟಾಗಿ ಕೂರಲ್ಲ, ಅದು ನಮಗೂ ಚೆನ್ನಾಗಿ ಗೊತ್ತು. ಅವ್ರು ಗಲಾಟೆ ಮಾಡೋದಕ್ಕೆ ಅವ್ರನ್ನ ಮಕ್ಕಳು ಅಂತ ಹೇಳೋದು, ಇಲ್ಲ ಮಕ್ಕಳು ಅಂತ ಹೇಳಲ್ಲ, ದೊಡ್ಡವ್ರು ಅಂತಾರೆ. ಯಾಕಂದ್ರೆ ನಾವು ಭಾಳ ಸೊಫಿಸ್ಟಿಕೇಟೆಡಾಗಿ ಲೈಟಾಗಿ ಯೋಚನೆ ಮಾಡ್ತೀವಿ. ಹೀಗೆ ಕೂತ್ಕೋಬೇಕು, ನಮಗೆ ಟೇಬಲ್ ಮ್ಯಾನೇಜ್ ಗೊತ್ತು, ನಮಗೆ ಯಾವುದೋ ಒಂದು ಕಾರ್ಯಕ್ರಮದ ಮ್ಯಾನೇಜ್ ಗೊತ್ತು, ನಾವು ಎಲ್ಲಿ ಹೇಗಿರಬೇಕು ಅಂತ ನಮಗೆ ಸೊಸೈಟಿ ಕಲಿಸ್ಕೊಟ್ಟಿದೆ. ಮಕ್ಕಳು ಅವ್ರಿಗೆ ಆಟವೇ ಪ್ರಪಂಚ. ಹಾಗಾಗಿ ದಯವಿಟ್ಟು ಆ ಪ್ರಪಂಚವನ್ನು ನಾವು ಇನ್ನೂ ಜಾಸ್ತಿ ವಿಸ್ತೀರ್ಣಗೊಳಿಸ್ಬೇಕೇ ಹೊರತು ಯಾವುದೋ ಒಂದು ಸಣ್ಣ ಪೆಟ್ಟಿಗೆ ಕೊಟ್ಟು ಅವರನ್ನು ಕುಬ್ಜ ಮಾಡೋದು ಬೇಡ. ಅದೇ ಕುಬ್ಜ ಮಾಡ್ತಾಯಿದೆ, ಅವರ ಆಲೋಚನೆಯನ್ನು ಇನ್ನೂ ಜಾಸ್ತಿ ಮಾಡ್ತಾಯಿಲ್ಲ. ಇದು ನನ್ನ ರಿಕ್ವೆಸ್ಟು ಪೇರೆಂಟ್ಸಲ್ಲಿ. ರಂಗ ಶಿಬಿರಗಳು ಆಗಬೇಕಾಗಿರೋದು ಈ ಉದ್ದೇಶದಿಂದ. ಅವರು ರಜೆಯಲ್ಲಿದ್ದಾರೆ, ಪೇರೆಂಟ್ಸಿಗೆ ಒತ್ತಡ ಆಗುತ್ತೆ, ಮನೇಲಿದ್ದರೆ ತೀಟೆ ಮಾಡ್ತಾರೆ ಅಂತ ತಂದು ಹಾಕೋ ಥರ ಆಗಬಾರ್ದು. ರಂಗ ಶಿಬಿರಗಳು ಯಾಕೆ ಆಗಬೇಕು ಅಂತಂದರೆ, ಬೇರೆ ಬೇರೆ ಆಲೋಚನೆಗಳಿಗೆ ಒಳಗಾಗಬೇಕು, ಮಕ್ಕಳ ಆಲೋಚನೆ ಪ್ರಪಂಚ ದೊಡ್ಡದಾಗಬೇಕು ಅನ್ನೋ ಕಾರಣಕ್ಕೆ ರಂಗ ಶಿಬಿರಗಳಾಗಬೇಕು. ನಮ್ಮ ಉದ್ದೇಶ ಕೂಡ ಅದೇ ಆಗಿತ್ತು. ಇಲ್ಲೇ ಅಂತಲ್ಲ, ನಾವೆಲ್ಲೇ ಬೇಸಿಗೆ ಶಿಬಿರ ಮಾಡಿದ್ರೂ ಕೂಡ ರಂಗಭೂಮಿಯ ಅಷ್ಟು ಆಯಾಮಗಳನ್ನ ಇಟ್ಕೊಂಡು ಮಕ್ಕಳ ಜೊತೆಗೆ ಅದನ್ನು ಒಡನಾಟ ಮಾಡ್ಕೋತಾ ಹೋಗ್ತೀವಿ. 20 ದಿವಸಗಳ ಕಾಲ ನನ್ನ ಟೀಮ್ ಮತ್ತು ನಮ್ಮ ನಿರ್ದೇಶಕರಾಗಲಿ, ಶೈಲಜಾ ಮೇಡಮ್ ಆಗಲಿ, ಎಲ್ಲರೂ ಕೂಡ ಈ ಒಂದು ಡಿಸ್ಕಷನ್ ಆಲೋಚನೆಯಲ್ಲಿ ನಾವು ಶಿಬಿರವನ್ನು ಮಾಡ್ಕೋತಾ ಹೋಗಿದ್ವಿ. ಯಶಸ್ವಿ ಆಯಿತು ಅಂತ ಯಾವತ್ತೂ ಹೇಳಲ್ಲ. ಆ ಆಲೋಚನೆಯನ್ನು ಮಕ್ಕಳಿಗೆ ಹಾಕಿರ್ತೀವಿ, ಅವ್ರ ಜೊತೆ ಒಡನಾಟ ಮಾಡಿರ್ತೀವಿ. ಈಗ ನಿಮಗೂ ಕೂಡ ಆಲೋಚನೆನ ಕೊಡ್ತಿದ್ದೀವಿ. ದಯವಿಟ್ಟು ಮಕ್ಕಳಿಗೆ ಫೋನನ್ನು ಕೊಡೋದು ಕಡಿಮೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆ ನಂಬಿಕೆ ಇಟ್ಟು 20 ದಿವಸಗಳ ಕಾಲ ಎಲ್ಲ ವಿಚಾರಗಳಲ್ಲೂ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದ್ದೀರಿ. ನಾವು ಕರೆದಾಗೆಲ್ಲ ಬಂದಿದ್ದೀರಿ, ನಮ್ಮ ಭಾಳಷ್ಟು ವಿಚಾರಗಳಿಗೆ ಸ್ಪಂದಿಸಿದ್ದೀರಿ. ಈ ನಿಮ್ಮ ಕನೆಕ್ಷನ್ ರಂಗಾಯಣ ಜೊತೆಗೆ ಇನ್ನೂ ಹೆಚ್ಚಿಗೆ ಬೆಳೀಲಿ. ಮುಂದಿನ ದಿವಸಗಳಲ್ಲೂ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ. ಇದೇ 5/6ಕ್ಕೆ ರಂಗಾಯಣದ ಇನ್ನೊಂದು ಮೆಗಾ ಪ್ರಾಜೆಕ್ಟ್ ಸ್ವತಂತ್ರ ಓಟ, ಅದು ಕೂಡ ಶೋ ಇದೆ. ಮಕ್ಕಳಿಗೆ ದಯವಿಟ್ಟು ನಾಟಕ ನೋಡುವಂಥ ಅಭ್ಯಾಸ ಮಾಡಿಸಿ. ಆವಾಗವಾಗ ರಂಗಾಯಣದಲ್ಲಿ ಯಾವುದೇ ಶೋ ಆದರೂ ಕೂಡ ಮಕ್ಕಳನ್ನು ಕರ್ಕೊಂಡು ಬನ್ನಿ, ನಾಟಕ ನೋಡಿಸುವಂಥ ಅಭ್ಯಾಸ ಮಾಡಿ. ರಂಗಾಯಣದ ಜೊತೆ ನಿಮ್ಮ ಸಂಬಂಧವನ್ನು ನಿರಂತರವಾಗಿ ಇಟ್ಕೊಳ್ಳಿ. ಮುಂದಿನ ವರ್ಷ ಮತ್ತೆ ಈ ಥರ ಶಿಬಿರದಲ್ಲಿ ಮತ್ತೆ ಭೇಟಿಯಾಗಿ, ನಾವಾದರೂ ಆಯಿತು, ಬೇರೆ ಯಾರೇ ರಂಗ ಗೆಳೆಯರು ಬಂದರೂ ಕೂಡ ರಂಗ ಶಿಬಿರದಲ್ಲಿ ಭೇಟಿಯಾಗಿರಿ ಅಂತ ಹೇಳ್ತಾ, ನನಗೆ ಮತ್ತೊಮ್ಮೆ ಶಿಬಿರ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಪ್ರಸನ್ನಣ್ಣಂಗೆ, ಶೈಲಜಾ ಮೇಡಮ್ಗೆ, ಶಿವಮೊಗ್ಗ ರಂಗಾಯಣಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಎಲ್ಲ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. 12 ದಿವಸ ನಮ್ಮ ಜೊತೆ, ನಮ್ಮ ಆಲೋಚನೆಗಳ ಜೊತೆ ವರ್ಕ್ ಮಾಡೋದಕ್ಕೆ. ಹಾಗೆ ನನ್ನೆಲ್ಲ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿಬಿರದ ಕುರಿತು ಹಾಗೂ ಮಕ್ಕಳ ಮನಸ್ಥಿತಿ ಹಾಗೂ ಈ ಮೊಬೈಲ್ನ ಅವಾಂತರಗಳ ಬಗ್ಗೆ ಕುರಿತು ಮಾತಾಡಿರ್ತಕ್ಕಂಥ ಶಿಬಿರದ ನಿರ್ದೇಶಕರು ಮಧು ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಹಂತ ಪೋಷಕರ ನುಡಿ. ಈ 20 ದಿನಗಳ ಕಾಲ ಈ ಶಿಬಿರದ ಬಗ್ಗೆ ಮಾತನಾಡಲಿಕ್ಕೆ ಪೋಷಕರು ವೇದಿಕೆ ಮೇಲೆ ಬರಬೇಕು. ಮೊದಲನೇದಾಗಿ ಅರುಣ್ ಘಾಟೆ ಸರ್ ಈ ಶಿಬಿರದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅರುಣ್ ಘಾಟೆ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಇನ್ನೋರ್ವ
ಪೋಷಕರು ಐಶ್ವರ್ಯ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಶಿಬಿರದ ಅನುಭವ, ಮಕ್ಕಳ ಅನುಭವ ಕುರಿತು ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ. ಎಲ್ಲ ಪೋಷಕರು ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಈ ಶಿಬಿರಕ್ಕೆ ಮಕ್ಕಳನ್ನೆಲ್ಲ ಜಾಯಿನ್ ಮಾಡಿಸಿದ್ರಿ. ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಒಂದ್ಸರಿ ಎಲ್ಲರೂ ಹಿಪ್ ಹಿಪ್ ಹೂರೇ ಹೇಳ್ತೀರಾ? ಹಿಪ್ 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 ಹಿಪ್. ಇದೇ ರೀತಿ ಅಲ್ವಾ ನಿಮ್ಮನ್ನು ಅವರು ಎನರ್ಜೈಸ್ ಮಾಡಿರೋದು? ಓಕೆ. ರಂಗಾಯಣ ಅಂದರೆ ನಾಟಕ ಅಥವಾ ವೇದಿಕೆ, ಆಯನ ಅಂದರೆ ಸ್ಥಳ. ಸೊ ಈ ಹೆಸರಲ್ಲೇ ಒಂದು ಶಕ್ತಿ ಇದೆ, ಹಾಗೂ ಸಂಸ್ಕೃತಿ ಇದೆ, ಮತ್ತು ಕನ್ನಡ ಇದೆ. ಹೌದು ತಾನೇ? ಎಷ್ಟು ಜನ ಕನ್ನಡ ಕಲ್ತ್ರಿ? ಈ ರಂಗಗೀತೆಯಲ್ಲಿ ಕನ್ನಡ ಕಲ್ತ್ರಿ, ಮತ್ತು ನಿಮ್ಮ ನಾಟಕದ ಒಂದೊಂದು ಡೈಲಾಗಲ್ಲೂ ಕನ್ನಡ ಕಲ್ತಿದ್ದೀರಾ. ಇಷ್ಟು ಸ್ಪಷ್ಟ ಕನ್ನಡ ಆಗಲಿ, ಆ ವರ್ಡಿಂಗ್ಸ್ ಆಗಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ನೀವು ಓದಿರ್ತೀರ. ಈಗ ನೀವು ನಾಟಕದಲ್ಲಿ ಅದನ್ನು ಹೇಳ್ತಾ ಹೇಳ್ತಾ ಮನೆಯಲ್ಲೂ ಒಂದೊಂದು ವರ್ಡ್ಸನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಸೊ ಇದೇ ಇದರ ಎಫೆಕ್ಟ್. ನೀವು ಇಲ್ಲಿ ಬಂದಿರೋ ಶಿಬಿರದ ಎಫೆಕ್ಟ್ ನೀವು ಮನೆಯಲ್ಲೂ ನಿಮಗೆ ಇನ್ನು ಹೋಗ್ತಾ ಹೋಗ್ತಾ ಅದು ಇನ್ವಾಲ್ವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಎಂಟ್ರಿಯಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಮತ್ತು ಎಕ್ಸಸೈಸ್ ಮಾಡಿಸಿ ಮಕ್ಕಳನ್ನ ಚಿಯರ್ ಅಪ್ ಮಾಡಿ ಸ್ಟಾರ್ಟ್ ಮಾಡಿಸ್ತಾಯಿದ್ರು. ಹಾಗೆ ನೆಕ್ಸ್ಟ್ ಎಲ್ಲ ಮೆಂಟರ್ಸ್ಗಳೆಲ್ಲ ಸೇರಿ ರಂಗಗೀತೆಗಳು ಹಾಗೆ ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಅವರಿಗೆ ಸೊ ಒಂದು ಸಾಂಗ್ನ ಕಲಿಸೋದಂದರೆ ಸುಲಭ ಅಲ್ಲ. ಎಷ್ಟೋ ವಾರಗಂಟಲೆ ತಗೋತಾರೆ. ಆದರೆ ಇವರು ಹಳೆ ಹಾಡುಗಳನ್ನಾಗಲಿ ಜನಪದ ಹಾಡುಗಳನ್ನಾಗಲಿ ತುಂಬ ನೀರು ಕುಡಿದಷ್ಟು ಸುಲಭವಾಗಿ ಮಕ್ಕಳು ಹೇಳ್ತಾ ಇದ್ದಾರೆ. ನಾವೊಂದು ಪೋಯಮ್ ಕಲ್ಸೋಕೆ ಎಷ್ಟು ಕಷ್ಟಪಡ್ತೀವಲ್ವ ಮಕ್ಕಳಿಗೆ. ಸೊ ಇದೆಲ್ಲ ಮೆಂಟರ್ಸ್ ಎಫರ್ಟ್. ಹಾಗೆ ಮಕ್ಕಳಿಗೆಲ್ಲ ಮೆಜಿಷಿಯನ್ಸ್ ಕರೆಸಿದ್ರು, ಆಮೇಲೆ ಬೊಮ್ಮೆಗಳಿಂದ ಕತೆ ಹೇಳಿಸಿದ್ರು, ಆರಿಗ್ಯಾಮಿ ಹೇಳ್ಕೊಡೋದನ್ನು ಕಲಿಸಿದ್ರು. ಹಾಗೆ ಇವನ್ನೆಲ್ಲ ಕರೆಸಿ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟ್ ಬರೋ ಥರ ಮಾಡಿಸಿ ಎಲ್ಲರನ್ನೂ ಖುಷಿಪಡಿಸಿದ್ದಾರೆ. ಹಾಗೆ ಫ್ರೀ ಡ್ರಾಯಿಂಗ್ ಅಲ್ಲಿ ಒಂದು ಫುಲ್ ದೊಡ್ಡದಾಗಿ ಹಾಳೆ ಹಾಸಿ ಮಕ್ಕಳಿಗೆ ಪೇಂಟ್ಸ್ ಕೊಟ್ಟು ನಿಮ್ಗೆ ಇಷ್ಟ ಬಂದಿರೋ ಅಂಥ ಡ್ರಾಯಿಂಗ್ ಮಾಡಿ ಅಂತ ಬಿಟ್ಟಿದ್ರು. ನೋಡಿ ನನಗೆ ಆಶ್ಚರ್ಯ ಆಯಿತು, ಎಷ್ಟು ಈಸಿಯಾಗಿ ಮಕ್ಕಳು. ಸೊ ನಾವು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ವೇಸ್ಟ್ ಆಗುತ್ತೆ. ಒಂದು ಪೇಂಟಿಗೂ ಸಹ ನಾವು ವೇಸ್ಟ್ ಮಾಡ್ತೀರಾ, ಈಸಿಯಾಗಿ ಬಿಟ್ಬಿಡಲ್ಲ ಮಕ್ಕಳನ್ನ. ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತೀವಿ, ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ. ಬಟ್ ಇಲ್ಲಿ ಮಕ್ಕಳಿಗೆ ಯಾಕೆ ಇಷ್ಟ? ಅಷ್ಟೇ ಟಯರ್ಡ್ ಆದರೂ 6 o'clockವರೆಗೂ ಇದ್ದು ಟಯರ್ಡ್ ಆದ್ರೂ ನೆಕ್ಸ್ಟ್ ಅದೇ ಎನರ್ಜಿಯಿಂದ ಹೊರಡ್ತಾಯಿದ್ರು ಮಕ್ಕಳು. ಎಷ್ಟು ಆರಾಮಾಗಿ ಹೋಗ್ತಾ ಇದ್ರಲ್ಲ. ನಾವು ಸುಸ್ತಾಗ್ಬಿಡ್ತೀವಿ, ಮಕ್ಕಳು ನೋಡಿ ನಮಗೆ ಸುಸ್ತಾಗ್ತಾ ಇತ್ತು. ಸರಿಯಾಗಿ ತಿಂತಾ ಇಲ್ಲ, ನೀರು ಕುಡಿತಾ ಇಲ್ಲ, ಬೇಸಿಗೆ ಬಿಸಿಲು ಬೇರೆ ಅಂತ ಹೇಳಿ. ಬಟ್ ಅವರು ಅಷ್ಟೇ ಖುಷಿಯಿಂದ ನೆಕ್ಸ್ಟಿಗೆ ರೆಡಿ ಆಗ್ತಾಯಿದ್ರು, ನೆಕ್ಸ್ಟ್ ಡೇಗೆ. ಸೊ ಹೇಗೆ ಅಂದರೆ ಇವರು ಅಷ್ಟು ಫ್ರೀಯಾಗಿ ಬಿಟ್ಟು ಮಕ್ಕಳನ್ನ ಅವರಲ್ಲಿ ಏನೇನಿದೆ, ಅವ್ರ ಟ್ಯಾಲೆಂಟ್ ಏನಿದೆ ಅಥವಾ ಅವ್ರಿಗೆ ಫ್ರೀಯಾಗಿ ಬಿಟ್ಟಾಗೆ ಅಲ್ವಾ ಗೊತ್ತಾಗೋದು. ಅವಾಗೇ ಮಕ್ಳಿಗೆ ಖುಷಿ ಆಗೋದು. ನಾವು ರಿಸ್ಟ್ರಿಕ್ಟ್ ಮಾಡಿದಷ್ಟು ಮಕ್ಕಳು ಓಪನ್ ಅಪ್ ಆಗಲ್ಲ. ಸೊ ಪೇರೆಂಟ್ಸಿಗೆಲ್ಲ ಅನಿಸಿರಬಹುದು ಎಷ್ಟು ಆರಾಮಾಗಿ 20 days ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಸೊ ನಾವು ನೆಕ್ಸ್ಟ್ ಡೇಯಿಂದ ಅವ್ರಿಗೆ 10ಗೆ ಏಳಿಸ್ಬಿಟ್ಟು ಅಂದರೆ 10ಗೆ ಅವ್ರಿಗೆ ಡ್ರಾಪ್ ಮಾಡಬೇಕು ಅಂದರೆ ಮಕ್ಕಳನ್ನ ಏಳಿಸಿ ತಯಾರು ಮಾಡಿ ಕಳಿಸ್ತಾ ಇದ್ವಿ, ಸ್ಕೂಲಿಗೆ ಕಳಿಸೋ ಥರನೇ. ಈಗ ನಾವು ಅದೆಲ್ಲ ಮಿಸ್ ಮಾಡ್ಕೊತೀವಿ ಅನಿಸುತ್ತೆ. ಹಾಗೆ ಪೇರೆಂಟ್ಸಿಗೆಲ್ಲ ಗೇಮ್ಸ್ ಅರೇಂಜ್ ಮಾಡಿದರು. ಹಾಗೆ ಕೈತುತ್ತು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ಪೇರೆಂಟ್ಸ್ನೂ ಇನ್ವಾಲ್ವ್ ಮಾಡಿಕೊಂಡ್ರು. ಚೆನ್ನಾಗಿತ್ತು. ಜೊತೆಗೆ ಹಸ್ಬೆಂಡ್ ವೈಫ್ ಆಮೇಲೆ ಅವ್ರ ಅಜ್ಜಿ ತಾತಗಳಾಗಲಿ ಬಂದಿರೋದು ಎಲ್ಲರನ್ನೂ ನೋಡಿ ಖುಷಿ ಆಯಿತು. ಆಮೇಲೆ ಒಬ್ಬರು ಕೈಯಿಂದ ಇನ್ನೊಬ್ಬರು ತಿನ್ನೋದೇ ಇಲ್ಲ ಮಕ್ಕಳು. ಎಷ್ಟು ಹೈಜಿನ್ ಮೇಂಟೈನ್ ಮಾಡ್ತಾರೆ ಅಂದರೆ ಮನೇಲಿರೋ ಅಜ್ಜಿ ತಾತಗಳು ಏನಾರು ಒಂದು ಕೊಟ್ರೇ ಇಸ್ಕೊಳ್ಳೋದಿಲ್ಲ. ಕೈ ತೊಳ್ಕೊಂಡು ಅವ್ರು ಯಾವ ಕೈಯಲ್ಲಿ ಮುಟ್ಟಿರ್ತಾರೋ ಹಾಗೆ ಅಂತ. ಬಟ್ ಇಲ್ಲಿ ಹಂಗೆ ಅನ್ನಿಸ್ಲಿಲ್ಲ. ಎಲ್ಲರೂ ಫ್ರೀಯಾಗಿ ಯಾರು ಕೊಟ್ಟಿದ್ದನ್ನು ಇಸ್ಕೊಂಡು ಚೆನ್ನಾಗಿ ಖುಷಿಯಿಂದ ತಿಂದರು. ಮೆಂಟರ್ಸು ಎಲ್ಲ ನಾವು ಕೊಟ್ಟಿದ್ದ ಕೈತೂತೆಲ್ಲ ತೊಗೊಂಡ್ರು. ಖುಷಿ ಅನ್ನಿಸ್ತು. ಇವಾಗ ಹೇಗೆ ಅಂದರೆ ಬಾಂಧವ್ಯಗಳಿಗೆ ಬೆಲೆ ಕಡಿಮೆ ಆಗಿದೆ. ಹಾಗಾಗಿ ಯಾರನ್ನ ನೋಡಿದ್ರೂ ಅವ್ರು ಯಾರು ನಮ್ಮವ್ರು ಅಂತ ಅವ್ರು ಫೀಲ್ ಮಾಡಿಕೊಂಡು ಅವರಿಂದ ಏನು ಇಸ್ಕೊಳ್ಳೋಕೆ ಇಷ್ಟಪಡಲ್ಲ ಮಕ್ಕಳು. ಆದರೆ ಇಲ್ಲಿ ಏನಾಯಿತು ಅಂದರೆ ನನಗೆ ಅದು ಆ ಡಿಫ್ರೆನ್ಸ್ ಗೊತ್ತಾಯಿತು. ಅವರು ಕೈತೊತ್ತು ಅನ್ನೋ ಮಾಡಿದ ಕಾನ್ಸೆಪ್ಟಿಂದ. ಸೊ ಅದು ಹಳೇ ಕಾಲದಲ್ಲಿ ಹೇಗೆ ಅಜ್ಜಿಗಳು ಕುತ್ಕೊಂಡು ಎಲ್ಲ ಮೊಮ್ಮಕ್ಕಳಿಗೆ ರಜದಲ್ಲಿ, ಆ್ಯಕ್ಚುಲಿ ನಮ್ಮಮ್ಮನೂ ಆ ಕೆಲಸ ಮಾಡ್ತಾಯಿದ್ರು. ಎಲ್ಲ ರಜದಲ್ಲಿ, ಬೇಸಿಗೆ ಶಿಬಿರ ರಜದಲ್ಲಿ ಒಂದು ಕಡೆ ಅಜ್ಜಿ ಮನೇಲಿ ಕೂತ್ಕೊಂಡು ಎಲ್ಲರೂ ಸಹ ಕೈತುತ್ತನ್ನ ಇಸ್ಕೊಂಡು ತಿಂತಾಯಿದ್ವಿ. ಅದು ನೆನಪಾಯಿತು ನನಗೆ. ಆಮೇಲೆ ಪ್ರವಾಸದ ಬಗ್ಗೆ ಹೇಳಬೇಕು. ಒಂದು ದಿನದ ಪ್ರವಾಸನ ಅಗಡಿ ತೋಟದಲ್ಲಿ ಅರೇಂಜ್ ಮಾಡಿದರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಆಮೇಲೆ ಮೆಂಟರ್ಸು ಸಹ ಎಲ್ಲರೂ ತುಂಬ ಕೇರಾಗಿ ನೋಡಿಕೊಂಡು ಅವ್ರಿಗೆ ಎಲ್ಲೇ ಡ್ರಾಪ್ ಮಾಡಬೇಕು ಆ ಮೆಸೇಜಸ್ನೆಲ್ಲ ನೋಡ್ತಾ ಇದ್ದೆ ಗ್ರೂಪಲ್ಲಿ. ಎಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಎಷ್ಟು ಕೇರ್ ಮಾಡ್ತಾ ಇದ್ದಾರೆ.
ಪೇರೆಂಟ್ಸ್ಗೆ ಸ್ಪಂದಿಸ್ತಾ ಇದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ಮಧು ಸರು ಅವ್ರಿಗೆ ಪೇರೆಂಟ್ಸ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗ್ದೇ ಅಲ್ಲಲ್ಲೇ ಕ್ಲಾರಿಟಿ ಕೊಡ್ತಾ, ಆಮೇಲೆ ಡೈಲಿ ವೀಡಿಯೋಸ್ ಹಾಕ್ತಾ ಏನೇನು ನಡೀತಾ ಇದೆ ಏನು ಅಂತ ಪೇರೆಂಟ್ಸಿಗೆಲ್ಲ ಅಪ್ಡೇಟ್ ಮಾಡ್ತಾಯಿದ್ರು. ಅದು ಒಂಥರ ನೀಟಾಗಿ ಅರೇಂಜ್ಡ್ ಆಗಿ ನೀಟಾಗಿ ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ ನಡೀತು. ನನಗೆ ಇದು ಶಿಬಿರ ಮುಗ್ದೇ ಹೋಯ್ತಾ ಅಂತ ಫೀಲ್ ಆಗ್ತಾ ಇದೆ. ಚೆನ್ನಾಗಿತ್ತು. ಇನ್ನೊಂದು 20 ಡೇಸ್ ಮಾಡಿದರೆ ಸರ್. ಆಮೇಲೆ ಮಕ್ಕಳ ಆಲೋಚನೆಗಳು ದೊಡ್ಡದಾಗ್ತಾ ಹೋಗಬೇಕು ಅಂದರೆ ಈ ಥರ ಶಿಬಿರಗಳು ನಡಿಬೇಕು. ಸೊ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ಈ ಥರ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಥರ ಶಿಬಿರ ಇದೆ, ರಂಗಾಯಣ ಚೆನ್ನಾಗಿದ್ದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ಶಿಬಿರ ನಡೆದಾಗೂ ಜಾಯಿನ್ ಮಾಡಿಸಿ. ಮತ್ತು ಗೊತ್ತಿಲ್ಲದೆ ಇರೋ ಬೇರೆ ಊರಿಂದ ಬಂದಿರೋರು ಸಹ ಜಾಯಿನ್ ಮಾಡಿಸಿದ್ದಾರೆ ಮ್ಯಾಮ್. ಹಾಲಿಡೇಸಿಗೆ ಬಂದಿರೋರು ಕೂಡ ಅಷ್ಟು ಇಂಟ್ರೆಸ್ಟಿಂದ ಬರ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಕಾರಣ ಇವರ ನಿರ್ದೇಶಕರು ಇಲ್ಲಿ ಪ್ರಸನ್ನ ಸರ್ ಅವ್ರಿಗೂ ಧನ್ಯವಾದಗಳು. ಲಕ್ಷ್ಮೀ ಮ್ಯಾಮ್ ನಿಮಗೂ ಧನ್ಯವಾದಗಳು. ಎಲ್ಲ ಪೋಷಕರ ಪರವಾಗಿ ಎಲ್ಲ ಮೆಂಟರ್ಸ್ಗೂ ಹಾಗೂ ನಿರ್ದೇಶಕರಿಗೂ ಮಧು ಸರ್ಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಹಾಗೆ ಕೊನೆಯದಾಗಿ ಇನ್ನೂ ಓರ್ವ ಪೋಷಕರು ನವೀನ್ ಸರ್ ಅವರು ಸಹ ಈ ಶಿಬಿರದ ಕುರಿತು ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ಅಕ್ಕ ಮಹಾದೇವಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ಮಹಾಘನವನ್ನು ಅರಿಯರು ಅಂತ. ಭಾಳ ಅದ್ಭುತವಾದಂಥ ಒಂದು ವಚನ ಇದು. ಹಗಲಿನ 4 ಜಾವ ಅಶನ ಅಂದರೆ ಊಟದ ಚಿಂತೆ, ಅದರ ಸಂಗ್ರಹಣೆ ಚಿಂತೆಯಲ್ಲೇ ಹೊರಟೋಗುತ್ತಂತೆ. ಇರುಳಿನ 4 ಜಾವ ವ್ಯಸನ, ನಾನಾ ಥರದ ವ್ಯಸನಗಳು, ಒಬ್ಬೊಬ್ಬರಿಗೆ ಒಂದೊಂದು ಥರದ ವ್ಯಸನ, ಜೊತೆಗೆ ಈ ಮಾಡಿಟ್ಟಿದ್ದನ್ನು ಉಳಿಸ್ಕೊಳ್ಬೇಕು ಅನ್ನೋದು ವ್ಯಸನನೇ, ಇದಕ್ಕೆ ಹೊರಟೋಗುತ್ತೆ. ಇಂಥ ಸಂದರ್ಭದಲ್ಲಿ ಹೇಗಾಗುತ್ತೆ ಅಂದರೆ ನಮ್ಮ ಸ್ಥಿತಿ, ಅಗಸ ನೀರೊಳಗೆ ಇರ್ತಾನೆ, ಬಾಯಾರಿಕೆ ಆಗುತ್ತೆ, ಅದನ್ನು ಕುಡಿದ್ರೆ ಅವನು ಬದುಕ್ತಾನೆ, ಅದರ ಅರಿವಿಲ್ಲದೆ ಸತ್ತೋಗ್ಬಿಡ್ತಾನೆ ಅವನು. ಹಾಗೆಯೇ ನಮ್ಮೊಳಗಿರುವಂಥ ಮಹಾಘನದ ಅರಿವು ನಮಗಿರೋದೇ ಇಲ್ಲ. ಆ ಮಹಾಘನವನ್ನು ಪರಿಚಯಿಸುವ ಕೆಲಸ ಈ 21 ದಿವಸದಲ್ಲಿ ಭಾಳ ಚೆನ್ನಾಗಾಗಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇದ್ದುದ ವಂಚನೆ ಮಾಡದಿರ್ಪುದೇ ಶೀಲ, ಇಲ್ಲದ್ದಕ್ಕೆ ಕಡನ ಮಾಡದಿರ್ಪುದೇ ಶೀಲ, ನುಡಿದು ಹುಸಿಯದಿರ್ದೊಡೆ ಶೀಲ, ನಡೆದು ತಪ್ಪದಿರ್ದೊಡೆ ಶೀಲ, ಕೂಡಲ ಸಂಗನ ಶರಣರು ಬಂದರೆ ಒಡನೆಯೇ ಒಡವೆಯನ್ನು ಅವರಿಗೆ ಒಪ್ಪಿಸುವುದೇ ಶೀಲ ಅಂತ ಭಾಳ ಅದ್ಭುತವಾಗಿ ನಮ್ಮ ಬಸವಣ್ಣವ್ರು ಹೇಳ್ತಾರೆ. ಅವರು ನಮ್ಮ ನಾಡು ಕಂಡಂಥ ಮೊಟ್ಟ ಮೊದಲ ವ್ಯಕ್ತಿತ್ವ ವಿಕಸನ ತರಬೇತಾರು ನನ್ನ ಪ್ರಕಾರದಲ್ಲಿ. ಇದ್ದುದಕ್ಕೆ ನಾವು ವಂಚನೆ ಮಾಡಬಾರ್ದು, ಇಲ್ಲದನ್ನು ಹುಡುಕ್ತೀವಿ, ನಮ್ಮ ಹತ್ರ ಏನಿಲ್ವೋ ಅದನ್ನು ಸಾಲ ಮಾಡಿ ಯಾರು ತರ್ತೀವಿ. ನಮ್ಮ ಒಳಗಡೆನೇ ಒಂದು ಶಕ್ತಿ ಇದೆ, ವ್ಯಕ್ತಿತ್ವ ಅನ್ನೋ ಶಕ್ತಿ, ಅದರ ಬಗ್ಗೆ ಗಮನನೇ ಹರಿಸಲ್ಲ. ಅದನ್ನು ಗುರುತಿಸುವ ಕೆಲಸ ಇಲ್ಲಿ ಮಕ್ಕಳು ಏನನ್ನು ಕಲ್ತಿದ್ದಾರೆ ಅಂದರೆ ತಮ್ಮ ಒಳಗಿರುವ ಶಕ್ತಿಯನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರ ಸಮಸ್ಯೆ ಅನ್ನೋದು ನಮಗೇನು ಅಂದರೆ ವಿಷಯ ಗೊತ್ತಿದೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ನಡೆದಂಥ ತರಬೇತಿ ಏನು ಅಂದರೆ ನಮಗೆ ವಿಷಯ ಗೊತ್ತಿದೆ ಅಂತ ಗೊತ್ತು ಮಾಡೋದು. ವಿ ಶುಡ್ ನೋ ವಾಟ್ ವಿ ನೋ, ಅಂತಹ ಕೆಲಸನೇ ಈ ತರಬೇತಿ. ಭಾಳ ಅದ್ಭುತವಾಗಿ ಆ ತರಬೇತಿ ಇಲ್ಲಿ ನಡೆದಿದೆ. ಇವತ್ತಿನ ಮಕ್ಕಳು ಭಾಳ ಬುದ್ಧಿವಂತರು, ನಿಮಗೆಲ್ಲ ಗೊತ್ತಿರೋ ಹಾಗೆ IQ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲರೂ 625ಕ್ಕೆ 625 ತೆಗೆದು ಬಿಡ್ತಾರೆ. 99% ತೆಗೆದವ್ರ ಸಂಖ್ಯೆ ಅಂತೂ ವಿಪರೀತ, ಎಲ್ಲರೂ ಅದೇ ಪ್ರಮಾಣದಲ್ಲಿ ಇದ್ದಾರೆ, ಭಾಳ ಸಂತೋಷ ಅದು. ಆದರೆ ಸಮಸ್ಯೆ ಏನು ಅಂದರೆ ಯಾಕೆ ಅವರು ಸಾಮಾಜಿಕ ಹಂತಗಳಲ್ಲಿ ಬೇರೆ ಬೇರೆ ಕಡೆ ಸೋಲ್ತಾ ಇದ್ದಾರೆ. ಅತಿ ಮುಖ್ಯವಾಗಿ IQ ಇದೆ, EQ ಇಲ್ಲ. EQ ಅಂದ್ರೇನು? ಇಮೋಷನಲ್ ಕೋಶಂಟ್. ಎಲ್ಲಿಂದ ಬರುತ್ತದೋ? RQನಿಂದ ಬರುತ್ತೆ, ಅಂದರೆ ಸಂಬಂಧಗಳ ಗುಣಾಂಕದಿಂದ ಬರುತ್ತೆ. ಇವತ್ತಿನ ಸಮಾಜದಲ್ಲಿ ಎದ್ದು ಕಾಣ್ತಾ ಇರೋ ಕೊರತೆ ಅಂದರೆ ಸಂಬಂಧಗಳ ಕೊರತೆ. ಒಬ್ರನ್ನೊಬ್ರು ನಾವು ನಗದೇ ಇಲ್ಲ, ನಾವು ಭಾಳ ದುರಂತದ ಸ್ಥಿತಿನಲ್ಲಿದ್ದೀವಿ. ಇದರಲ್ಲೂ ಶಿವಮೊಗ್ಗ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ನಗುಮುಖಗಳು ಕಾಣ್ತವೆ. ಬೆಂಗಳೂರಿನಂಥ ಸಿಟಿಗೆ ಹೋಗ್ಬಿಟ್ರೆ ಅಲ್ಲಿನ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಕಳೆದೋಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಬ್ಬರು ಎದುರು ಬದರಾದಂತೆ ನಿಮ್ಮನ್ನೆಲ್ಲ ನೋಡಿದ್ದೀನಲ್ರಿ, ನೀವು ಫೇಸ್ಬುಕ್ಕಲ್ಲಿದ್ದೀರಾ, ಟ್ವಿಟ್ಟರ್ಲಿದ್ದೀರಾ, ಎಲ್ಲರೂ ಚರ್ಚೆ ಆಯಿತು, ಇನ್ಸ್ಟಾಗ್ರಾಮಲ್ಲಿದ್ದೀರಾ, ವಾಟ್ಸಪ್ಪಲ್ಲಿದ್ದೀರಾ, ಎಲ್ಲ 10 ನಿಮಿಷ ಚರ್ಚೆ ಮಾಡಿಕೊಂಡ್ರು. ಕೊನೆಗೆ ನೋಡಿದರೆ ಬೆಂಗಳೂರಿನ ಒಂದೇ ಅಪಾರ್ಟ್ಮೆಂಟಿನ ಒಂದೇ ಫ್ಲೋರ್ನಲ್ಲಿ ಪಕ್ಕ ಮನೆಯಲ್ಲಿ 10 ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ. ಒಬ್ರನ್ನೊಬ್ರು ನೋಡಿ ನಕ್ಕೆ ಇಲ್ಲ. ಆದರೆ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸು ಇಮೋಜಿಗಳು ಎಕ್ಸ್ಚೇಂಜ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದಲ್ಲ, ಇಮೋಜಿಗಳು ಅಂತ ಹಾಕ್ತಾರೆ ಎಲ್ಲ. ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಂಕ್ಷಿಪ್ತವಾಗಿಬಿಟ್ಟಿದ್ದೀವಿ ಅಂದರೆ, ನಮ್ಮ ಮನಸ್ಸು ಎಷ್ಟು ಸಂಕ್ಷಿಪ್ತ ಆಗಿದೆ ಅಂದರೆ ಭಾವನೆಗಳನ್ನು ಹೇಳೋದು ಕೂಡ ಸಂಕ್ಷಿಪ್ತ ರೂಪದಲ್ಲೇ ಲೊಲ್ ಅಂತ ಹಾಕ್ತಾರೆ, ಲಾಟ್ಸ್ ಆಫ್ ಲವ್ ಅಂತ. ನಂಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ಯಾರೋ ಲೊಲ್ ಅಂತ ಹಾಕಿದಾಗ ನಾನು ಅವ್ರಿಗೆ ಬೌ ಅಂತ ಉತ್ತರ ಕೊಟ್ಬಿಟ್ಟಿದ್ದೆ. ಇದು ವಾಸ್ತವ. ಇದು
ಯಾಕೆ ಹೀಗಾಗಿದೆ? ಫೇಸ್ ಟು ಫೇಸ್ ಫ್ರೆಂಡ್ಶಿಪ್ ಇದೆ, ಆದರೆ ನಿಜವಾಗಿ ಬೇಕಾದಂತಹ ಒಂದು ಬಾಂಧವ್ಯದ ಕೊರತೆ ಎದ್ದು ಕಾಣ್ತಾ ಇದೆ. ಸಂಬಂಧ ಯಾವ ಮಟ್ಟ ತಲುಪಿದೆ ಅಂತಂದರೆ, ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಟೆಕ್ಕಿಗಳು ಅವರಲ್ಲೇ ಹೈಯೆಸ್ಟು ಏನು ವಿಚ್ಛೇದನಗಳು. ಒಂದು 6 ತಿಂಗಳಾಗಿದೆ ಮದುವೆ ಆಗಿ, ಸಾಂಸಾರಿಕ ಕೋರ್ಟಿಗೆ ಹೋದ್ರಂತೆ. ಜಡ್ಜ್ ಕೇಳಿದರು ಏನಪ್ಪ ಸಮಸ್ಯೆ ಅಂತ ಗಂಡನ ಕೇಳಿ. ಗಂಡ ಹೇಳಿದಂತೆ ನನ್ನ ಹೆಂಡ್ತಿಗೆ ಶಿಸ್ತಿಲ್ಲ. ಜಡ್ಜಿಗೆ ನಗು ತಡೆಯೋಕ್ಕಾಗಲಿಲ್ಲ. ಅಲ್ಲಯ್ಯ ನೀನು ಆಗಿರೋದು ಮದುವೆ ಕಣಯ್ಯ, ಶಿಸ್ತಿಲ್ಲ ಅಂತೆಲ್ಲ ಹೆಂಗೆ ಹೇಳ್ತೀಯ? ಹೇಳಿದಂತೆ ನನ್ನ ಹೆಂಡತಿ ಪೇಸ್ಟನ್ನ ಮಧ್ಯದಿಂದ ಒತ್ತುತ್ತಾಳೆ. ಜಡ್ಜಿಗೆ ನಗು ತಡೆಯೋಕ್ಕಾಗಲಿಲ್ಲ. ಅಲ್ಲಯ್ಯ ಒಂದು 20 ರೂಪಾಯಿ ಪೇಸ್ಟಿಗೆ ನಿನ್ನ ಸಂಸಾರನೇ ವಿಚ್ಛೇದನಕ್ಕೆ ತಂದು ನಿಲ್ಲಿಸಿದಿರಲ್ಲ, ಒಂದು ಕೆಲಸ ಮಾಡಿ ನಿಮ್ಮ ಮನೆಗೆ 2 ಪೇಸ್ಟ್ ತಗೊಂಬನ್ನಿ, ನಿನಗೆ ಬೇಕಾದ ಕಡೆಗೆ ನೀನು ಒತ್ಕೋ, ಅವಳಿಗೆ ಬೇಕಾದ ಕಡೆಗೆ ಅವಳು ಒತ್ಕೊಳ್ಳಿ ಅಂತ ಸಲಹೆ ಕೊಟ್ರಂತೆ. ಅದನ್ನು ಅವ್ರು ಪಾಲಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದು ವಾಸ್ತವ. ಇಂತಹ ಒಂದು ದುರಿತವಾದಂಥ ಸನ್ನಿವೇಶಕ್ಕೆ ನಮ್ಮ ಮಕ್ಕಳು ಪ್ರವೇಶ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಬಾಂಧವ್ಯವನ್ನು ಬೆಳೆಸುವ, ಸಂಬಂಧಗಳ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಶಿಬಿರಗಳು ಹೆಚ್ಚು ಹೆಚ್ಚು ನಡೀಬೇಕು ಅಂತ ನಾನು ಖಂಡಿತವಾಗಿಯೂ ಹೇಳ್ತೇನೆ. ನೋಡಿ, ಈ ಸರಿ ಒಂದು ವಿಶೇಷ ಅಂತಂದರೆ, ನನ್ನ ಮಗಳು ಕಳಸರಿನೂ ಇಲ್ಲಿಗೆ ಬಂದಿದ್ಲು. ನಾವು ಹೊಸದುರ್ಗದಿಂದ ಬಂದಿರೋದು. ನಾನು ಹೊಸದುರ್ಗದಲ್ಲಿ LIC ಅಭಿವೃದ್ಧಿ ಅಧಿಕಾರಿ. ಪಕ್ಕದಲ್ಲೇ ಸಾಣೆಹಳ್ಳಿ ಇದೆ, ರಂಗಕಾಶಿ ಅದು, ಆಯಿತಾ. ಹಾಗಾಗಿ ಅಲ್ಲಿಯೂ ಕೂಡ ಮಕ್ಕಳ ಶಿಬಿರ ನಡೆಯುತ್ತೆ. ಆದರೆ ಅವಳಿಗೆ, ನನ್ನ ಮಗಳಿಗೆ ರೆಸಿಡೆನ್ಷಿಯಲ್ ಬೇಡ, ಮನೆಗೆ ಹೋಗಿ ಬಂದು ಮಾಡೋವಂಥದ್ದು ಇರಬೇಕು. ಇಲ್ಲಿ ಅಜ್ಜನ ಮನೆ ವ್ಯವಸ್ಥೆನೂ ಇದೆ, ನಮ್ಮದು ಮನೆ ಇದೆ, ಇಲ್ಲೇ ಬಿಡೋಣ ಅಂಥೇಳಿ ಕಳಸರಿ ಬಿಟ್ಬಿಟ್ಟೆ. ಅವಳಿಗೆ ಯಾವ ಥರ ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ, ಈ ಸರಿ ಸಾಣೆಹಳ್ಳಿಗೆ ಹೋಗೋ ಸಾಧ್ಯತೆ ಇದ್ದರು. ಅವ್ರು ಹೇಳಿದರು ಬೇಕಾದ್ರೆ ನೀವು ಬೆಳಗ್ಗೆ ಕರ್ಕೊಂಬಂದು ರಾತ್ರಿ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಆ ಆಪ್ಷನ್ನು ಕೊಟ್ಟರು ನನಗೆ. ಆದರೆ ಅವಳು ಒಪ್ಪಲಿಲ್ಲ. ಇಲ್ಲ, ನಾನು ಶಿವಮೊಗ್ಗಕ್ಕೆ ಬರಬೇಕು, ನಾನು ರಂಗಾಯಣ ಶಿಬಿರಕ್ಕೆ ಬರಬೇಕು ಅಂತ ಬಂದಳು. ನಾನು ಬಂದಿದ್ದಕ್ಕೆ ಖಂಡಿತ ನಿರಾಸೆಯಾಗಿಲ್ಲ, ಭಾಳ ಖುಷಿಯಾಗಿದೆ. ಯಾಕೆ ಅಂದರೆ ಈ ಸರಿ ವಿಶೇಷವಾಗಿ ಪೋಷಕರನ್ನು ಕೇಂದ್ರೀಕರಿಸಿಕೊಂಡು ಕೂಡ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಶಿಬಿರದ ನಿರ್ದೇಶಕರಿಗೆ, ನಮ್ಮ ರಂಗಾಯಣ ನಿರ್ದೇಶಕರಿಗೆ ಮತ್ತು ಮೇಡಮ್ ಅವರಿಗೆ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ಹಗ್ಗ ಜಗ್ಗಾಟ ಇತ್ತು, ನಮ್ಮ ಬದುಕಿನ ಜಗ್ಗಾಟ ಇದು. ಅವತ್ತು ನಾವೆಲ್ಲ ಜಗ್ಗಾಡಿದ್ದೀವಲ್ಲ, ಇದು ಈ ಥರದ ಒತ್ತಡದ ಜಗ್ಗಾಟ ನಮ್ಮ ಬದುಕಿನಲ್ಲಿ ನಡೀತಾ ಇದೆ. ಇದನ್ನು ಒಂದು ಸಂತೋಷದ ಕ್ಷಣದಲ್ಲಿ ಕಳೆಯುವಂಥ ಒಂದು ಸಂದರ್ಭ ಅದು. ಅದ್ರ ಜೊತೆಗೆ ಇನ್ನೊಂದು ಆಟ ಆಡಿಸಿದ್ರು. ನಮ್ಮ ಮನೆಯವ್ರು ಹೇಳ್ತಿದ್ರು, ಆ ಓಡೋತಿ ಬಿದ್ದಿಗಿದ್ರೆ ಕಟ್ಟ ಮಾರ್ರೆ, ನೀವು ಓಡಬೇಡಿ ಅಂತ. ಆದರೂ ಹೋಗಿ ಆಡಿದೆ. ಆಡುವಂಥ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ, ಯಾವತ್ತೂ ಅಷ್ಟೇ ನಮ್ಮ ದೇಹಕ್ಕೆ ವಯಸ್ಸಾಗುತ್ತೆ, ಮನಸ್ಸಿಗೆ ವಯಸ್ಸಾಗಲ್ಲ. ಹಾಗೆಯೇ ಕೈತುತ್ತು, ನಾನು ಹೇಳಿದ್ನಲ್ಲ, ಭಾವನೆಗಳನ್ನು, ನಮ್ಮ ಇಮೋಷನಲ್ ಕೋಶಂಟನ್ನು ವೃದ್ಧಿಸುವಂಥ ಕೆಲಸ ಈ ಕೈತುತ್ತು. ಹಿಂದೆಲ್ಲ ನಮ್ಮ ಅಜ್ಜನ ಮನೆಯೇ ಬೇಸಿಗೆ ಶಿಬಿರ. ನಮ್ಮದು ಶೃಂಗೇರಿ ಹತ್ರ ತೋರಣಗದ್ದೆ ಅಂತ ನಮ್ಮ ಅಜ್ಜನ ಮನೆ. ನಾವು ಅಲ್ಲಿಗೆ ಹೋಗಿ 2 ತಿಂಗಳು ಸೆಟ್ಲ್ ಆಗ್ಬಿಡ್ತಿದ್ವಿ. ಊರ ಕಡೆ ತಿರುಗಿ ಸಹಿತ ನೋಡ್ತಿರ್ಲಿಲ್ಲ. ಯಾಕೆಂದರೆ ಶೃಂಗೇರಿ ಪಕ್ಕದಲ್ಲೇ ನಮ್ಮ ಮನೆ. ಟೆಂಟಲ್ಲಿ ಸಿನಿಮಾ ನೋಡಿಕೊಂಡು ರಾತ್ರಿ 2 ಗಂಟೆ ಸೆಕೆಂಡ್ ಶೋ ಮುಗಿಸ್ಕೊಂಡು 7 ಕಿಲೋಮೀಟ್ರ್ ದೂರ ಅಜ್ಜಿ ಮನೆಗೆ ನಡ್ಕೊಂಡು ಹೋಗ್ತಿದ್ವಿ. ಯಾಕೆ? ಅಲ್ಲಿದ್ದಂಥ ಬಾಂಧವ್ಯ. ಅಲ್ಲಿಂದ ಶಿಬಿರಾಧಿಕಾರಿ ನಮ್ಮ ಅಜ್ಜನೇ. ಎಲ್ಲ ಏನು ಲಗೋರಿ ಆಡ್ತಿದ್ವಿ, ಈಜುತ್ತಿದ್ವಿ, ಎಲ್ಲ ಕೆಲಸನೂ ಮಾಡ್ತಿದ್ವಿ. ಎಲ್ಲ ಥರದ ಆಟಗಳನ್ನ, ರಂಜದ ಹಣ್ಣು, ನೇರಳೆ ಹಣ್ಣು, ಎಲ್ಲ ಹಣ್ಣುಗಳನ್ನ ಕಿತ್ತು ತಿಂತಿದ್ವಿ. ರಾತ್ರಿ ಹೋದರೆ ಕರೆಂಟೇ ಇರ್ತಿರ್ಲಿಲ್ಲ. ಇಡೀ ದಿವಸ ಕರೆಂಟ್ ಇರ್ತಿರಲಿಲ್ಲ ಅಲ್ಲಿ. ಆದರೆ ಅತ್ಯಂತ ಸುಂದರವಾದಂಥ ಬದುಕನ್ನು ನಾವು ಅಲ್ಲಿ ಕಟ್ಕೊಂಡ್ವಿ. ಅಂತಹ ಒಂದು ಬದುಕನ್ನು ಮರಳಿ ಕಟ್ಟಿಕೊಡುವ ಪ್ರಯತ್ನ ಈ ರೀತಿಯ ನಗರ ಜೀವನದಲ್ಲೂ ಆಗಬೇಕು. ಅದು ಇಂತಹ ಶಿಬಿರಗಳಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಬಂದಂಥ ಪೋಷಕರು ಎಲ್ಲರೂ, ನೀವೆಲ್ಲರೂ ಅಭಿನಂದನಾರ್ಹರು. ಮಕ್ಕಳು ಏನು ನಾಟಕ ಮಾಡ್ತಾರೆ, ಏನು ಪ್ರದರ್ಶನ ಮಾಡ್ತಾರೆ, ನಾಟಕದಲ್ಲಿ ಎಷ್ಟು ಕಲ್ತಿದ್ದಾರೆ ಅನ್ನೋದಕ್ಕಿಂತ ಬದುಕಿನ ಪಾಠಗಳನ್ನು, ಬದುಕಿನ ಜೀವನದ ನಾಟಕದ ಪಾತ್ರಗಳನ್ನು ಹೇಗೆ ನಿರ್ವಹಣೆ ಮಾಡೋದನ್ನು ಕಲ್ತಿದಾರಲ್ಲ, ಅದು ಭಾಳ ವಿಶೇಷವಾದಂಥ ಸಂಗತಿ. ಇದಕ್ಕಾಗಿ ನಾನು ಎಲ್ಲ ಪೋಷಕರ ಪರವಾಗಿ ಮತ್ತೊಮ್ಮೆ ಮನದಾಳದ ಅಭಿನಂದನೆಗಳನ್ನು ಶಿವಮೊಗ್ಗ ರಂಗಾಯಣಕ್ಕೆ ಸಲ್ಲಿಸ್ತಾ, ಮುಂದಿನ ವರ್ಷವೂ ಕೂಡ ಗ್ಯಾರಂಟಿ ಮೇಡಮ್, ನಮ್ಮ ಮಗಳು ಏನಂದ್ರೂ ಇಲ್ಲಿಗೆ ಕರ್ಕೊಂಬರ್ತಾಳೆ, ನನಗೆ ಚೆನ್ನಾಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಆ ಯೋಜನೆಯನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದ, ಅಭಿನಂದನೆಗಳನ್ನು ಸಲ್ಲಿಸ್ತಾ. ಮೆಂಟರ್ಗಳು ಕೂಡ ಭಾಳ ಅಸ್ಥೆಯಿಂದ ಕೆಲಸ ಮಾಡಿದ್ದಾರೆ. ನಾನು ಗಮನಿಸ್ತಾ ಇದ್ದೆ, ಈ ಸರಿ ನಾಟಕದ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ. ನಾಟಕವನ್ನು ಕಲಿಯೋದಿದೆಯಲ್ಲ, ಇದು ಒಂದು ರೀತಿ ಬದುಕಿನ ಪಾಠವನ್ನು ಕಲಿತಂತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಅವರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಮಕ್ಕಳ ನಾಟಕ ನಿಮ್ಮ ಮುಂದೆ ಮೂಡಿ ಬರಲಿದೆ. ಅದರ ಸವಿಯನ್ನು ನಾವೆಲ್ಲರೂ ಸವಿಯೋಣ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಂಬಂಧಗಳ ಮೌಲ್ಯಗಳನ್ನು ಈ ರಂಗಾಯಣದ ಶಿಬಿರದಲ್ಲಿ ನೋಡಿರ್ತಕ್ಕಂಥ ನವೀನ್ ಸರ್ ಅವರು ತುಂಬ ಅದ್ಭುತವಾಗಿ ಮಾತಾಡಿದರು. ಅದರ ಬಗ್ಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಕೊನೆಯ ಹಂತ ಅಧ್ಯಕ್ಷರ ನುಡಿ. ನಿರ್ದೇಶಕರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಪ್ರಸನ್ನ ಡಿ ಸಾಗರ್, ನಿರ್ದೇಶಕರು ರಂಗಾಯಣ ಶಿವಮೊಗ್ಗ, ಇವರು ಅಧ್ಯಕ್ಷರ ನುಡಿಗಳನ್ನು ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಸ್ವಲ್ಪ ಡಿಲೇ ಆಗಿರೋದಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೋರ್ತಾ ಮಾತುಗಳನ್ನು ಮುಗಿಸ್ಲಿಕ್ಕೆ ತಯಾರು ಮಾಡ್ತಾ ಇದ್ದೇನೆ.
ಬೆಳಗ್ಗೆ 11 ಗಂಟೆಗೆ ಇನಾಗ್ರೇಷನ್ ಮಾಡಬೇಕಿತ್ತು. ನಾವು ಸ್ವಲ್ಪ ಡಿಲೇ ಮಾಡಿದ್ವಿ, ಯಾಕಂದರೆ ಎಲ್ಲ ಪೇರೆಂಟ್ಸ್ಗಳು ಎಲ್ಲರ ಪ್ರದರ್ಶನಗಳನ್ನ ನೋಡಲಿ ಅನ್ನೋ ಒಂದು ಕೆಟ್ಟ ಆಸೆಯಿಂದ ಆಗಿ ಅಷ್ಟೇ ನಾವು ಇದನ್ನು ಡಿಲೇ ಮಾಡಿದ್ದು. ಯಾಕೆ ಅಂದರೆ ಈಗ ಪೇರೆಂಟ್ಸ್ ಬಂದಿದ್ದಾರೆ, ತಮ್ಮ ಮಕ್ಕಳ ನಾಟಕ ನೋಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅಷ್ಟೇ ಅಲ್ಲ, ಮತ್ತೆ ಬೇರೆ ಮಕ್ಕಳು ಬೇರೆ ಥರದಲ್ಲಿ ಪ್ರದರ್ಶನ ಮಾಡಿರ್ತಾರೆ. ಅವರೆಲ್ಲರಿಗೂ ನಿಮ್ಮ ಚಪ್ಪಾಳೆ ಅವಶ್ಯಕತೆ ಇರುತ್ತೆ ಮತ್ತು ನೀವು ಅವ್ರನ್ನ ಸಪೋರ್ಟ್ ಮಾಡಲೇಬೇಕು. ಹಾಗಾಗಿ ಪೇರೆಂಟ್ಸ್ಗಳಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂದರೆ, ಎಲ್ಲ ಮಕ್ಕಳ ಪ್ರದರ್ಶನಗಳನ್ನು ನೀವು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ರಂಗಾಯಣ ಶಿವಮೊಗ್ಗ ಏನು ಮಾಡಿದೆ ಮಕ್ಕಳ ಜೊತೆಗೆ ಅಂತ. ಯಾಕೆಂದರೆ ರಂಗಾಯಣ ಶಿವಮೊಗ್ಗದ ಒಂದು ಮೇನ್ ಉದ್ದೇಶ ಏನು ಅಂದರೆ, ಎಲ್ಲ ಮಕ್ಕಳಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಯಾವ ಮಕ್ಕಳು ಕೂಡ ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಟ್ಯಾಲೆಂಟೆಡ್ ಆಗಿರ್ತಾರೆ. ಯಾರು ಹೆಚ್ಚು ಯಾರು ಕಮ್ಮಿ ಅನ್ನಲ್ಲ. ಅವರು ಒಳಗಿನ ಟ್ಯಾಲೆಂಟನ್ನು ನಾವು ಗುರುತಿಸೋದಷ್ಟೇ ಈ ಶಿಬಿರದಲ್ಲಿ ಮಾಡೋ ಕೆಲಸ. ಅದನ್ನು ವರ್ಕ್ಶಾಪಿನ ಮೆಂಟರ್ಸ್ಗಳು ಮತ್ತು ಡೈರೆಕ್ಟರ್ಗಳು ಅದನ್ನು ಸಾಣೆ ಹಿಡಿದು ಅದನ್ನ ಇನ್ನೂ ಚಂದವಾಗಿ ಪ್ರದರ್ಶನಕ್ಕೊಂದು ದಾರಿ ಮಾಡಿಕೊಡ್ತಾರೆ. ಹಾಗಾಗಿ ಈ ವರ್ಷದ ವರ್ಕ್ಶಾಪ್ ಹೆಚ್ಚು ನಾವು ನಾಟಕಗಳ ಮೇಲೆ, ಮಕ್ಕಳ ಒಳಗನ್ನು ತೆರೆಸೋದ್ರ ಮೇಲೆ ನಾವು ಜಾಸ್ತಿ ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ನೀವೇನು ನೋಡ್ಲಿಕ್ಕೆ ಹೊರಟಿದ್ದೀರಿ ಅದರ ಈ ಒಂದು 20 ದಿನದ ಔಟ್ಕಮ್. ಹಾಗಾಗಿ ಎಲ್ಲ ಪೇರೆಂಟ್ಸಲ್ಲೂ ಒಂದು ರಿಕ್ವೆಸ್ಟು, ದಯವಿಟ್ಟು ಎಲ್ಲ ಮಕ್ಕಳ ಎಲ್ಲ ಪ್ರದರ್ಶನಗಳನ್ನು ನೋಡಿ. ಸಂಜೆ ಆಗುತ್ತೆ, ಒಂದು 5-6 ಗಂಟೆ ತನಕ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಪ್ಲೀಸ್ ಬಿ ವಿತ್ ರಂಗಾಯಣ. ಈ ವರ್ಕ್ಶಾಪಿನ ಬಗ್ಗೆ ಎಲ್ಲರೂ ಹೇಳಿದರು, ಮಕ್ಕಳು ಮೊಬೈಲು ಇಟ್ಸ್ ಅ ಮೇಜರ್ ಥಿಂಗ್. ನಾವೆಲ್ಲರೂ ಕೂಡ ಇವತ್ತು ಅಫೆಕ್ಟ್ ಆಗ್ತಿರೋದೇ ಅದೊಂದು ದೊಡ್ಡ ಒಂದು ಡಿವೈಸಿಂದಾಗಿ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳು ಹ್ಯಾಂಡಿಕ್ಯಾಪ್ ಆಗುವ ಎಲ್ಲ ಸಾಧ್ಯತೆಗಳು ಈಗಾಗಲೇ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಯಾಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಕತೆ ಬರ್ಕೊಡ್ಬೇಕು ಅಂತ ಫೋನಿಗೆ ಹೇಳಿದರೆ ಸಾಕು, ಫೋನ್ ಕತೆ ಬರೆದು ಕೊಡುತ್ತೆ. ನಿಮಗೆ ಒಂದು ಇಮೇಜ್ ಬೇಕು ಅಂದರೆ ಒಂದೇನೋ ಇಮೇಜನ್ನು ಮಾರ್ಫ್ ಮಾಡಿಕೊಡುತ್ತೆ. ಸತ್ಯ ಮತ್ತು ಸುಳ್ಳು ಯಾವುದು ಅನ್ನೋ ಒಂದು ದೊಡ್ಡ ಗೆರೆನೆ ನಮ್ಗೆ ಕಾಣ್ತಾ ಇರೋಷ್ಟು ಭ್ರಮೆಯಲ್ಲಿ ಇವತ್ತು ನಾವು ಬಂದು ಸೇರಿಕೊಂಡಿದ್ದೇವೆ. ನಾಳೆ ಮಕ್ಕಳು ಗೊತ್ತಿಲ್ಲ ನಮಗೆ ವಾಟ್ ಈಸ್ ಟುಮಾರೋಸ್ ಫ್ಯೂಚರ್ ಅಂಥೇಳಿ. ಮೋಸ್ಟ್ಲಿ ನಾವು ಬರೀ ಹೇಳೋದಷ್ಟೇ ಆಗಿರುತ್ತೆ. ಕೆಲಸಗಳು ಎಲ್ಲ ಮನೆಗೆ ಕಸ ಗುಡಿಸ್ಲಿಕ್ಕೂ ರೋಬೋಟ್ ಬಂದಿದ್ದಾವೆ. ಎವ್ರಿಥಿಂಗ್ ವಿ ಬಿಕಮ್ ರೋಬೋಟ್. ಆ್ಯಂಡ್ ಜಗತ್ತು ನಮ್ಮನ್ನು ಆಳ್ತಾ ಇರುತ್ತೆ. ಆ್ಯಂಡ್ ಲಾಸ್ಟಿಗೆ ಒಂದೆರಡು ಕ್ಯಾಪ್ಸೂಲ್ ಆಗಿ ಬಂದು ಹೊಟ್ಟೆ ತುಂಬ ಸಾಧ್ಯತೆಗಳು ಈಗಾಗಲೇ ಗೋಚರಿಸ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ರಂಗಭೂಮಿ ಏನು ಮಾಡುತ್ತೆ ಅಂದರೆ, ಇದೆಲ್ಲದರ ಹೊರತಾಗಿಯೂ ಕೂಡ ಈಗ ನಾವು ಮಿಲೇನಿಯಮ್ ಅಂತ ನಮ್ಮದೊಂದು ಯುಗ ಇದೆ. ನಾವು ಆ ಹೊತ್ತಿಗೆ ಯಕ್ಷಗಾನಗಳನ್ನು ನೋಡಿದವರು, ಬೇಸಿಗೆ ಒಳಗೆ ನೇರಳೆ ಹಣ್ಣು ತಿಂದವರು, ನೇರಳೆ ಹಣ್ಣಿಂದ ಪೇರ್ಲೆ ಹಣ್ಣು ತಿನ್ನೋಕೆ ಹೋಗ್ತಿದ್ವಿ. ಆಮೇಲೆ ಗೇರೆಹಣ್ಣು ತಿನ್ಕೊ ಬರ್ತಿದ್ವಿ. ಮಧ್ಯಾಹ್ನ ಮನೆ ಬಿಟ್ಟರೆ ಸಂಜೆ ಹೊತ್ತಿಗೆ ಕ್ರಿಕೆಟ್ ಆಡೋಕ್ಕೆ ಬರ್ತಿದ್ವಿ. ಮನೇಲೂ ಹೊರಗೆ ಕಳಿಸ್ಬಿಡ್ತಿದ್ರು, ಇವ್ರು ಏನಾದ್ರು ಮಾಡ್ಕೊಂಬರಲಿ ಅಂತೇಳಿ. ಅಂದರೆ ಪೇರೆಂಟ್ಸಿಗೆ ಒಂದು ಟ್ರಸ್ಟ್ ಇರ್ತಿತ್ತು, ಇವ್ರು ಹೋಗಿ ಏನೇನೋ ಮಾಡ್ಕೊಂಡು ಒಂದು ತಮ್ಮ ಬಾಲ್ಯವನ್ನು ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಅಂಥೇಳಿ. ಹಾಗೆ ಈ ಪೇರೆಂಟ್ಸಿಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಈ ನೇರಳೆ ಹಣ್ಣು ಪೇರ್ಲೆ ಹಣ್ಣು ಈ ಎಲ್ಲ ಸ್ಟೋರಿ ಟೆಲ್ಲಿಂಗು ಇವೆಲ್ಲವೂ ಕೂಡ ಇಂಥ ಒಂದು ಶಿಬಿರಗಳೇ ಆಗೋಗ್ಬಿಟ್ಟಿದ್ದಾವೆ. ಮತ್ತು ನಾವು ಕೂಡ ಆ ಬಾಲ್ಯನ ಮತ್ತೆ ಮಕ್ಕಳಿಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಯಾಕಂದರೆ ಅದು ನಾವು ಕಂಡಿರೋ ಬಾಲ್ಯ ಇದೆಯಲ್ಲ, ಅದನ್ನು ಹೆಚ್ಚು ಮಕ್ಕಳಿಗೆ ನಾವು ತಲುಪ್ಸೋಕ್ಕಾಗೆ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಬೇರೆ ಬೇರೆ ಎಕ್ಸಸೈಸ್ಗಳು, ರಂಗಭೂಮಿಯ ಆ್ಯಕ್ಟಿವಿಟೀಸ್ಗಳನ್ನು ನಾವಿಲ್ಲಿ ಹೆಣಿತಾ ಇರ್ತೀವಿ. ಹಾಗಾಗಿ ಈ ವರ್ಷ ನಮ್ಮ ಜೊತೆಗೆ ಮಧು ಮತ್ತು ಮಧುವರ ಪೂರಾ ತಂಡ ಶ್ರಮಪಟ್ಟು ಈ ವರ್ಕ್ಶಾಪನ್ನು ಮಾಡಿಕೊಟ್ಟಿದೆ. ಹಾಗಾಗಿ ರಂಗಾಯಣದ ಪರವಾಗಿ ನಾನು ಮಧು ಮತ್ತು ಎಲ್ಲ ಮೆಂಟರ್ಸು ಮತ್ತು ಡೈರೆಕ್ಟರ್ಸ್ಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಈ ಸಮಯವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಮೇನಾಗಿ ಪೋಷಕರು, ನೀವು ರಂಗಾಯಣದ ಮೇಲೆ ಒಂದು ಅಭಿಮಾನ ಇಟ್ಟು, ರಂಗಾಯಣದ ಮೇಲೆ ಒಂದು ಟ್ರಸ್ಟನ್ನ ನೀವು ರಂಗಾಯಣ ಬಿಲ್ಡಪ್ ಮಾಡಿದೆ, ಅದ್ರ ಮೇಲೆ ನಿಮಗೂ ಒಂದು ಟ್ರಸ್ಟ್ ಬಿಲ್ಡಪ್ ಆಗಿದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ನಿರ್ಭೀತಿಯಿಂದಾಗಿ ರಂಗಾಯಣ ಕಳಿಸ್ತೀರಿ. ರಂಗಾಯಣ ಕೂಡ ಅಂಥ ನಿಮ್ಗೊಂದು ಟ್ರಸ್ಟ್ ಬಿಲ್ಡ್ ಮಾಡಿ ಮಕ್ಕಳನ್ನು ಅದೇ ರೀತಿ ನೋಡ್ಕೊಂಡು ಸಂಜೆ ವಾಪಸ್ ಕಳಿಸುತ್ತೆ. ಸಣ್ಣ ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ಗಳಿರುತ್ತೆ, ಇವೆಲ್ಲವನ್ನೂ ಕೂಡ ಸೈಕಾಲಜಿಕಲಿ ನಾವು ಕೂಡ ಹ್ಯಾಂಡ್ಲ್ ಮಾಡ್ತಾ ಇರ್ತೀವಿ. ಅಂದರೆ ಒಳಗೆ ಡಿಸ್ಕಷನ್ ಮಾಡ್ತಿರ್ತೀವಿ, ಯಾರು ಏನಂದ್ರು, ಏನಾಯಿತು, ಮಕ್ಕಳ ಜೊತೆಗೆ ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾವೆ ಅಂತ. ಅವೆಲ್ಲವೂ ಕೂಡ ನಮಗೊಂದು ಕಲಿಕೆನೇ ಆಗಿರುತ್ತೆ. ಯಾಕಂದರೆ ಮುಂದಿನ ವರ್ಷದಲ್ಲಿ ಅಂಥದ್ದು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ರಂಗಾಯಣ ಮೇಲೆ ಟ್ರಸ್ಟ್, ಒಂದು ವಿಶ್ವಾಸ ಬೆಳೆಸ್ಕೊಂಡಿರೋ ಪೋಷಕರಿಗೂ ಕೂಡ ಈ ಹೊತ್ತಿನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಂಗಾಯಣದ ಪ್ರತಿ ಕಾರ್ಯಕ್ರಮಗಳು ಕೂಡ ಎಲ್ಲರಿಗೂ ಮುಕ್ತವಾಗಿರುತ್ತೆ. ಇದು ರಂಗಾಯಣ. ಈ ರಂಗಾಯಣಕ್ಕೆ ನೀವು ಹೆಚ್ಚೆಚ್ಚು ಬನ್ನಿ. ಯಾಕಂದರೆ ನಾನು ಯಕ್ಷಗಾನ ನೋಡಿದವನು, ರಂಗಭೂಮಿಯನ್ನು ಅನುಭವಿಸಿದವನು. ನಾವು ಮಾಡಿದರೆ ಮಾತ್ರ ನಮ್ಮ ಮಕ್ಕಳು ಬರ್ತಾರೆ. ನಾವು ಆ ಅಭ್ಯಾಸನ ಮಕ್ಕಳಿಗೆ ತಲುಪಿಸ್ಬೇಕಾದವಾಗ ನೀವು ಬನ್ನಿ, ರಂಗಾಯಣದ ನಾಟಕಗಳಿಗೆ ಬನ್ನಿ, ರಂಗಾಯಣದ ಕಾರ್ಯಕ್ರಮಗಳಿಗೆ ನೀವು ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಬನ್ನಿ. ಆವಾಗ ಮಕ್ಕಳೇನಾಗ್ತಾರೆ ಅಂದರೆ ಹೊಸ ರೀತಿಯಲ್ಲಿ ಬೆಳೀತಾರೆ. ನಮ್ಮ ಬಾಲ್ಯನ ನಾವು ಟ್ರಾನ್ಸ್ಫರ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮ ಕೈಯಳತೆ ದೂರದಲ್ಲಿರುವಾಗ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂದರೆ, ರಂಗಾಯಣಕ್ಕೆ ಬಂದು ಮಕ್ಕಳಿಗೆ ಅದರ ಅನುಭವಗಳನ್ನು ತೋರಿಸಿ.
4-5ನೇ ತಾರೀಕು ಶಿವಮೊಗ್ಗ ರಂಗಾಯಣದಲ್ಲಿ ಮತ್ತೆ ಸ್ವಾತಂತ್ರ್ಯದ ಓಟ ಒಂದು ದೊಡ್ಡ ಪ್ರಾಜೆಕ್ಟಿನ ಒಂದು ಪ್ರಾಯೋಗಿಕ ಪ್ರದರ್ಶನಗಳು ಇದೇ ರಂಗಭೂಮಿಯ ಇಲ್ಲೇ ನಡೀಲಿಕ್ಕಿದೆ. ಹಾಗಾಗಿ ನಿಮ್ಮಲ್ಲಿ ಮತ್ತೊಂದು ರಿಕ್ವೆಸ್ಟ್ ಏನಂದರೆ, ಸಂಜೆ ಬನ್ನಿ, ಈ ಸ್ವಾತಂತ್ರ್ಯದ ಓಟದ ಹೊಸ ನಾಟಕವನ್ನು ನೋಡಿ ಪೇರೆಂಟ್ಸ್ ಜೊತೆಗೆ. ಈ ಶಿಬಿರದ ಯಶಸ್ವಿಗೆ ಸಹಕರಿಸಿದ ಎಲ್ರಿಗೂ, ರಂಗಾಯಣದ ಸಿಬ್ಬಂದಿಗಳು ಮತ್ತು ಜೊತೆಯಾಗಿ ನಾವೇನೇ ಮಾಡಬೇಕಂದ್ರೂ ಕೂಡ ಮೊದಲು ನಮ್ಮ ಅಡ್ಮಿನ್ ಆಫೀಸರ್ ಶೈಲಜಾ ಮೇಡಮ್ ಜೊತೆಗೆ ನಾವು ಒಂದು ಡಿಸ್ಕಷನ್ ಮಾಡಿದವಾಗ ಮೇಡಮ್ ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ, ಅದರ ಸಾಧ್ಯಾನುಸಾಧ್ಯತೆಗಳ ಬಗ್ಗೆ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ಹಾಗಾಗಿ ಮೇಡಮಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ನಾವು ಇವತ್ತಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೆಳೆಯ ಡಿಂಗ್ರಿ ನರೇಶ್ ಅವ್ರಿಗೆ ನಾನು ಕೇಳಿದವಾಗ ತುಂಬ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ. ರಂಗ ಸಮಾಜದ ಮುಖ್ಯಸ್ಥರು ಕೂಡ ನರೇಶು, ಮತ್ತು ಫಿಲ್ಮ್ನ ನಟರು ಕೂಡ, ರಂಗ ಸಂಗೀತ ನಟನೆ ರಂಗಭೂಮಿಲಿ ತುಂಬ ಕೆಲಸ ಮಾಡಿದವರು. ಅವರು ನಮ್ಮ ಕರೆಗೆ ಹೋಗೋಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಇವತ್ತಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಡೆಕೊಪ್ಪಲು ಪ್ರತಿಷ್ಠಾನ ಜೊತೆಗೆ ರಂಗಾಯಣದ ಒಂದು ಅವಿನಾನುಭವ ಸಂಬಂಧ. ಯಾಕೆಂದರೆ ನಾವೊಂದು ಏನೇ ಇದ್ದರೂ ನಾನು ನೆನಪಿಸ್ಕೊಂಡವಾಗ ಕಡೆಕೊಪ್ಪಲು ಪ್ರತಿಷ್ಠಾನ ರಂಗಾಯಣ ಜೊತೆಗೆ ಯಾವಾಗಲೂ ನಿಂತ್ಕೊಂಡಿದೆ. ಆ ಒಂದು ಜೊತೆಯಾಗಿ ರಂಗಾಯಣ ಜೊತೆಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಾನು ಕಡೆಕೊಪ್ಪಲು ಪ್ರತಿಷ್ಠಾನದ ಲಕ್ಷ್ಮೀನಾರಾಯಣ ರಾವ್ ಸರ್ಗೆ ಇವತ್ತಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಮತ್ತು ಮಾಧ್ಯಮ ಮಿತ್ರರು, ರಂಗಾಯಣದ ಪ್ರತಿ ಕಾರ್ಯಕ್ರಮಗಳು ಮತ್ತು ಎಲ್ಲದನ್ನೂ ಕೂಡ ಮಾಧ್ಯಮ ಜೊತೆಗೆ ಅದನ್ನು ಹೆಚ್ಚು ಜನರಿಗೆ ತಲುಪ್ಸೋಕ್ಕೆ ನೀವು ನಮ್ಮ ಜೊತೆಗೆ ಸಹಕಾರಿಯಾಗಿ ನಿಂತ್ಕೊಂಡಿದ್ದೀರಾ. ಮಾಧ್ಯಮ ಮಿತ್ರರಿಗೂ ಕೂಡ ಇವತ್ತಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಎಲ್ಲ ಮಕ್ಕಳ ನಾಟಕಗಳನ್ನು ನೋಡಿ ಅಂತ ಹೇಳಿ ಧನ್ಯವಾದಗಳು. ಥ್ಯಾಂಕ್ ಯು. ಅಧ್ಯಕ್ಷತೆ ಮಾತುಗಳನ್ನು ಆಡಿರ್ತಕ್ಕಂಥ ಪ್ರಸನ್ನ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿಗಳಿಗೆ ಹಾಗೂ ಪೋಷಕರಿಗೆ ಹಾಗೂ ನಮ್ಮ ಮೆಂಟರ್ಸ್ಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳು, ಈ ಶಿಬಿರಕ್ಕೆ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಎಲ್ರಿಗೂ ನಾನು ವಂದನಾರ್ಪಣೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ನಾಟಕಗಳಿಗೆ ಚಾಲನೆಯನ್ನು ನೀಡ್ತಕ್ಕಂಥ ಸಮಯ. ವೇದಿಕೆ ಮೇಲೆ ಇರುವಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ವಂದನಾರ್ಪಣೆಗಳನ್ನು ಹೇಳ್ತಾ ಈ ವೇದಿಕೆಯನ್ನು ಬಿಟ್ಟುಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.